ಇದು ಬೊಳ್ಳಕ್ಕೆ ಹೋಗುದಿಲ್ಲ ಸರ್, ಆದ್ರೆ ಸ್ವಲ್ಪ ಈಗ ಎಂತ ಅಂತ ಹೇಳಿ ಸರ್, ಒಳ್ಳೆ ಕ್ವಾಲಿಟಿ ಹಣ್ಣು ಬೇಕುತ್ತಿದ್ರೆ ಸ್ವಲ್ಪ ಒಂದು 5% ಎಲ್ಲ ವೇಸ್ಟ್ ಆಗ್ತದೆ ನಿಮಗೆ. ನಾವು ಅದನ್ನು ದೊಡ್ಡ ಲೆಕ್ಕಕ್ಕೆ ತೆಗೆ ಹೋಗಿಲ್ಲ, ಯಾಕೆ ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ಹಣ್ಣು ಸಿಗ್ತಲ್ಲ, ಅದ್ರ ಬದಲು ಈಗಲೇ ನಾವು ಕಟ್ ಮಾಡಿ ತೆಗೆದ್ರೆ ಅದು ಕ್ವಾಲಿಟಿ ಹೋಯ್ತು. ಒಂದೇ ಗೆಲ್ಲಲ್ಲಿ ಒಂದು ಬೆಂಚ್ ಮಾತ್ರ, 5-6 ಬ್ರಾಂಚ್ ಇದೆ ಇದರಲ್ಲಿ. ಇದು ಹೆಚ್ಚೇ ಇದೆ. 1 2 3 4 5 6 7 8 9 10 ಒಂದು 25 ಬ್ರಾಂಚ್ ಇದೆ, ಬ್ರಾಂಚಸ್ ಇದೆ. ಹೌದು, ಯಾಕಂದ್ರೆ ಒಂದು ಗೆಲ್ಲಲ್ಲಿ ನೋಡಿ ಪುನಃ ಇಲ್ಲಿ ಬಂದ 4 ಗೆಲ್ಲ ಬಂದಿದೆ. ಹೌದು, ಅದೇ ತರ ಈಗ ಇತ್ತೀಚೆಗೆ ವರ್ಷಗಳಲ್ಲಿ ಇಂಡೋನೇಷ್ಯಾದಲ್ಲಿ ಇದನ್ನು ಫುಲ್ ಕೃಷಿಯೇ ಮಾಡ್ತಾರೆ. ನಿಮಗೆ ಇಂಡೋನೇಷ್ಯಾದಲ್ಲಿ ತೋಟಗಳೇ ಉಂಟು, ಅವ್ರ ಹತ್ರ ದೊಡ್ಡ ದೊಡ್ಡ ತೋಟಗಳೆಲ್ಲ ಉಂಟು ಇಂಡೋನೇಷ್ಯಾದಲ್ಲಿ. ಇದರ ಬೆನಿಫಿಟ್ ಎಂತ ಅಂತ ಹೇಳಿದ್ರೆ ಸರ್, ನೀವೀಗ ನೋಡ್ತಾ ಇರ್ಬೋದು ಸರ್, ಅಲ್ಲಿ ನೋಡಿ ಹಣ್ಣುಗಳು ಉಂಟು. ಕೆಲವರಿಗೆಲ್ಲ ಇದು ಇಂಟ್ರೆಸ್ಟ್, ನಮ್ಮ ರಾಸಾಯನಿಕ ಗೊಬ್ಬರನೇ ಹಾಕ್ತಾ ಇರ್ತಾರೆ, ಯಾಕಂದ್ರೆ ಅವ್ರದ್ದು ಸಾವಯವ ಇರುವುದಿಲ್ಲ ಮೆಥಡ್ಗಳೆಲ್ಲ. ಹೌದು, ಅವರಿಗೆ ಯಾವ ಗೊಬ್ಬರನ ಅವರು ಇದಕ್ಕೆ ಹೆಚ್ಚು ಹಾಕಬೇಕು. ನಾವು ಎಷ್ಟೋ ಕಡೆಯಲ್ಲಿ ರಂಬುಟಾನ್ ತಿಂದಿದ್ದೇವೆ, ನಿಮ್ಮ ಟೇಸ್ಟ್ ಅಂತೂ ಇಲ್ಲವೇ ಇಲ್ಲ. ಕ್ವಾಲಿಟಿ ಬೇಕು ಜನರಿಗೆ, ಕ್ವಾಲಿಟಿ ಇದ್ರೆ ರೇಟ್ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ನಾವು ಸರ್ ಎರಡನೇ ವಿಷಯ ಸರ್, ಕ್ವಾಲಿಟಿ ಇದ್ರೆ ನಮಗೆ ರೇಟ್ ಹೇಳಲಿಕ್ಕೂ ಧೈರ್ಯ ಬರ್ತದೆ, ಡೀಲರ್ ಧೈರ್ಯ ಬರುತ್ತಿಲ್ಲ ನಮಗೆ ರೇಟ್. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಊರಿಂದ ಪಂಜದ ಕಡೆಗೆ ಹೊರಟಿದ್ದೇನೆ. ಸುಂದರವಾಗಿರುವಂಥ ಕಾಡಿನ ಮಧ್ಯದಲ್ಲಿರುವಂಥ ಸಾನಿಕಾ ನರ್ಸರಿ ವನಸಿರಿ ಫಾರ್ಮ್, ನಿಮ್ಗೆ ಗೊತ್ತಿರ್ಬೋದು, ಕಳೆದ 1 ತಿಂಗಳಿಂದ ಅತ್ಯುತ್ತಮವಾಗಿರುವಂಥ ಒಂದು ಮಾವಿನ ಹಣ್ಣಿನ ಕಂಟೆಂಟನ್ನು ಕೂಡ ಕೊಟ್ಟಿದ್ದೆ. ನೀವೆಲ್ಲರೂ ಕೂಡ ಮತ್ತೊಂದಷ್ಟು ಜನ ಕಮೆಂಟ್ ಮಾಡಿದರು, ಇನ್ನೊಂದಷ್ಟು ಸಂಗತಿಗಳನ್ನು ತಿಳಿಸಿ ಅಂತೇಳಿ. ಇವತ್ತು ಅಂತಹ ವಿಶೇಷ ಸಂಗತಿಯನ್ನು ತಿಳಿಸೋದಕ್ಕೋಸ್ಕರ ಸಾನಿಕಾ ನರ್ಸರಿಗೆ ಬಂದಿದ್ದೇನೆ. ಸುಂದರವಾಗಿರುವಂಥ ಒಂದು ವನಸಿರಿ ಅನ್ನುವಂಥ ಹೆಸರಲ್ಲಿರುವಂಥ ಒಂದು ಹಣ್ಣಿನ ತೋಟ, 100 ವಿಧದ ಹಣ್ಣುಗಳು ಇರುವಂಥದ್ದು. ನೀವು ಬಂದ ದಾರಿಯನ್ನು ನೋಡಿರ್ಬೋದು, ನಿಜವಾಗ್ಲೂ ಒಂದು ಥಿಕ್ ಫಾರೆಸ್ಟ್ನ ಮಧ್ಯದಲ್ಲಿರುವಂಥದ್ದು. ಸಾಧಾರಣ ಎಲ್ಲ ಹಣ್ಣಿನ ಬಗ್ಗೆ ವಿವರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಒಂದು ಸರಣಿ ವಿಡಿಯೋ ಇದು, ಆದರೆ ಇವತ್ತು 2 ಹಣ್ಣಿನ ಬಗ್ಗೆ ನಾನು ವಿಶೇಷವಾದ ಮಾಹಿತಿ ಕೊಡ್ತೇನೆ. ಒಂದು, ನೀವು ಸಪೋಟ ಹಣ್ಣು ನೋಡಿರ್ಬೋದು. ಆ ಸಪೋಟ ಹಣ್ಣು ಸಣ್ಣದಾಗಿರುತ್ತೆ, ಸುಮಾರು ಒಂದು 100 ಗ್ರಾಮ್ 150 ಗ್ರಾಮಲ್ಲಿ ಇರ್ತದೆ. ಆದರೆ ಇಷ್ಟಿಷ್ಟು ದೊಡ್ಡದಾಗಿರುವಂಥ 1 kg ಬೆಳೆಯುವಂಥ ಸಪೋಟವನ್ನು ನೀವು ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ವಿದೇಶಿಯಾಗಿರುವಂಥ ಒಂದು ವಿಶೇಷವಾಗಿರುವಂಥ ತಳಿ. ಆ ತಳಿಯನ್ನು ನಿಮಗೆ ತೋರಿಸ್ತೇನೆ. ಅಷ್ಟು ದೊಡ್ಡದಾಗಿರುವಂಥ ಸಪೋಟನ್ನು ಕೂಡ ಇರ್ತದೆ, ಮತ್ತು ಅದು ಸಪೋಟನೇ, ಇನ್ಯಾವುದೋ ಸುಮ್ಮನೆ ಹೆಸರಿಗೋಸ್ಕರ ಸಪೋಟ ಅಲ್ಲ. ಸಪೋಟದ ಎಲ್ಲ ಗುಣಗಳು ಅದರಲ್ಲಿರ್ತದೆ. ಅದರ ಜೊತೆಗೆ ನೀವಿಲ್ಲಿ ಕಾಣಬಹುದು, ಇದು ತುಂಬ ರೇರಾಗಿ ಕಾಣುವಂಥದ್ದು ಈ ರೀತಿ ಸೀನ್. ಸಾಧಾರಣ ತುಂಬ ದೊಡ್ಡದೋದು, ನಾನು ಕೈಯಲ್ಲಿ ಈ ರೀತಿ ಹಿಡ್ಕೊಳ್ಬೋದು, ಅಷ್ಟು ದೊಡ್ಡದಾಗಿರುವಂತಹ ರಂಬುಟನ್. ಸಾಧಾರಣ ರಂಬುಟದ ಬಗ್ಗೆ ತುಂಬ ಪ್ರಶ್ನೆಗಳಿದೆ. ಯಾಕೆ ಪ್ರಶ್ನೆಗಳು ಅಂತ ಹೇಳಿದ್ರೆ, ಇದು ನಮ್ಮ ಭಾಗದ್ದಲ್ಲ, ಇದು ಹೊರಭಾಗದ್ದು. ಆದ್ದರಿಂದಾಗಿ ಈ ರಂಬುಟದ ಬಗ್ಗೆ ವಿಶೇಷವಾಗಿರುವಂಥ ಮಾಹಿತಿಗಳು, ಇದನ್ನು ಹೇಗೆ ಬೆಳೆಯುವಂಥದ್ದು, ಅದರ ಜೊತೆ ಎಷ್ಟು ವೆರೈಟಿಗಳಿರ್ತದೆ, ಇದನ್ನು ಕಟ್ಟಿಂಗ್ ಮಾಡಲಿಕ್ಕೆ ನೋಡಿ ಅಂಗಡಿಗಳಲ್ಲಿ ಎಲ್ಲಿ ಹೋದರೂ ಕೂಡ ಇಷ್ಟು ದಪ್ಪ ಆಗಿರುವಂಥದ್ದು ಸಿಗುವುದಿಲ್ಲ ನಿಮಗೆಲ್ಲೂ ಕೂಡ. ನೋಡಿ, ಇದು 3 ಹಿಡ್ಕೊಂಡ್ರೆ ನಾನು 1 ಅಂಗೈ ಫುಲ್ ಆಯಿತು, ಇಷ್ಟಿಷ್ಟು ಸಣ್ಣದು ಸಿಗ್ತದೆ. ಆದರೆ ಇಷ್ಟು ದಪ್ಪ ಆಗಬೇಕು ಅಂತ ಹೇಳಿದ್ರೆ ಇದಕ್ಕೆ ಯಾವ ರೀತಿಯ ಕೃಷಿ ಪದ್ಧತಿಯನ್ನು ಅಳವಡಿಸಿದ್ದಾರೆ ಅನ್ನುವಂಥ ಎಲ್ಲ ಸಂಗತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಎಲ್ಲ ಕೃಷಿ ಆಸಕ್ತರಿಗೆ, ಹಣ್ಣಿನ ಗಿಡಗಳ ಆಸಕ್ತರಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮುಂದಕ್ಕೂ ಕೂಡ ಕೃಷಿಯ ಸಂಬಂಧಿಸಿದಂಥ 10 ಹಲವು ಕಂಟೆಂಟ್ಗಳು ನಮ್ಮಲ್ಲಿ ಬರುತ್ತೆ. ಬನ್ನಿ, ವನಸಿರಿ ಫಾರ್ಮ್ನ ದಯಪ್ರಸಾದ್ ಸರ್ ಜೊತೆ ಮಾತುಕತೆ ಮಾಡ್ತಾ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಸರ್, ಇದೊಂದು ಹಣ್ಣಿನ ಸೀಸನ್, ಅಂದರೆ ಒಂದು ಹಣ್ಣು ಆಗುವಂಥದ್ದು ಮತ್ತು ಹಣ್ಣಿನ ಗಿಡಗಳನ್ನು ನೆಡುವಂಥದ್ದು. ಇದೆರಡೂ ಕೂಡ ಒಂದೇ ಟೈಮ್. ಜನರಿಗೆ ಎಲ್ಲರಿಗೂ ಕೂಡ ತುಂಬ ಖುಷಿ, ಎಲ್ಲ ಕಡೆ ಹಣ್ಣುಗಳನ್ನು ಕಲೆಕ್ಟ್ ಮಾಡ್ತಾರೆ, ಅದರ ಜೊತೆ ಹಣ್ಣುಗಳನ್ನು ನೆಡ್ತಾರೆ. ರಂಬುಟಾನ್ ಅನ್ನುವಂಥದ್ದು ನಮ್ಮ ಭಾಗಕ್ಕೆ ತುಂಬ ಹೊಸದಾಗಿರುವಂಥ ಬೆಳೆ, ಇವತ್ತು ವ್ಯಾಪಿಸಿದೆ. ಅದರ ಬಗ್ಗೆ ತುಂಬ ಕ್ಲಾರಿಟಿ ಇರುವುದಿಲ್ಲ ಯಾರಿಗೂ ಕೂಡ, ಅದು ಹೇಗೆ ಆಗುತ್ತೆ, ಅದಕ್ಕೆ ಏನು ಗೊಬ್ಬರಗಳನ್ನು ಹಾಕಬೇಕು, ಮತ್ತು ಅದು ನಿಜವಾಗ್ಲೂ ಯಶಸ್ವಿ ಕೃಷಿನ. ಇದರಲ್ಲಿ ನಿಜವಾಗ್ಲೂ ಅಡಿಕೆಗೆ ಪರ್ಯಾಯ, ತೆಂಗಿಗೆ ಪರ್ಯಾಯ, ರಬ್ಬರಿಗೆ ಪರ್ಯಾಯ ಅಂತ ಹೇಳೋದು ಮಾತ್ರನ, ಅದು ನಿಜವಾಗ್ಲೂ ಪರ್ಯಾಯ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡ್ತದೆ. ಅದಕ್ಕೋಸ್ಕರ ನಾನು ಅದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂಥ ಮಾಹಿತಿ ಕೊಡುವ ಅಂತೇಳಿ ಬಂದಿರುವಂಥದ್ದು. ರಂಬುಟಾನ್ ಅನ್ನುವಂಥದ್ದು ಯಾವ ದೇಶದ್ದು ಮತ್ತು ಎಷ್ಟು ವರ್ಷ ಆಯ್ತಾ ನಮ್ಮ ದೇಶಕ್ಕೆ ಬಂದ? ಇದು ರಂಬುಟಾನ್ ಅಂತ ಹೇಳುವಂಥ ಮೇನ್ ಹೆಚ್ಚಾಗಿ ಮಾಡ್ತಾ ಇರೋದು ಮಲೇಷ್ಯಾದಲ್ಲಿ ಫಸ್ಟಿಗೆ ಮಾಡ್ತಾ ಇದ್ರು. ಮೇನ್ ಮಲೇಷ್ಯಾದಿಂದಲೇ ಇತ್ಲಾಗಿ ಸೈಡಿಗೆ ಎಲ್ಲ ಗಿಡಗಳು ಬಂದದ್ದು ಒಂದು. ಇನ್ನೊಂದು ವಿಷಯ ಹೇಳೋದಿದ್ರೆ ಸರ್, ನಮಗೆ ನಮ್ಮ ಫ್ರೂಟ್ ಗಾರ್ಡನಿಗೆ ಮೇಯ್ನ್ ಅಂದರೆ ಮೆರುಗು ತಂದು ಕೊಟ್ಟದ್ದು ಅಥವಾ ನಮಗೆ ಒಂದು ಬೂಸ್ಟಪ್ ಕೊಟ್ಟ ಹಣ್ಣು ಅಂತ ಹೇಳಿದ್ರೆ ರಂಬುಟಾನ್. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಇಷ್ಟ ಆಗುವ ಹಣ್ಣು. ಈಗ ಮಾವಿನ ಹಣ್ಣು ಯಾವ ರೀತಿ ಎಲ್ರಿಗೂ ಇಷ್ಟ ಆಗ್ತದೆ, ರಂಬುಟಾನ್ ಅಂತ ಹೇಳುವಂಥದ್ದು ಸ್ವಲ್ಪ ಹುಳಿ ಸಿಹಿ ಮಿಶ್ರಿತ, ಅಂದ್ರೆ ಹುಳಿ ಕಮ್ಮಿ ಇರ್ತದೆ, ಆದ್ರೂ ಒಳಗಿನ ಒಂದು ಹುಳಿ ಹೊಡಿತದೆ ಅಂತ ಹೇಳ್ತೇನೆ ನಾನು. ಹೊಡೆಯುವಾಗ ನಿಮಗೆ ಎಲ್ರಿಗೂ ಇಷ್ಟ ಆಯಿತು ರಂಬುಟಾನ್. ಮತ್ತೆ 2 ವರ್ಷಗಳಲ್ಲಿ 3 ವರ್ಷಗಳಲ್ಲಿ ಫ್ರೂಟಿಂಗ್ ಸ್ಟಾರ್ಟ್ ಆಗ್ತದೆ ನಿಮಗೆ ಒಂದು ಗಿಡ ನೆಟ್ಟು. ಸಾಮಾನ್ಯವಾಗಿ ಈಗ ಮಲೇಷ್ಯಾ ಥೈಲ್ಯಾಂಡ್ ಎಲ್ಲ ನಮ್ಮದೇ ವಾತಾವರಣ ಇರೋ ಕಾರಣ ಇಲ್ಲಿ ಸಹ ಒಳ್ಳೆ ಈಲ್ಡಿಂಗ್ ಕೊಡ್ತದೆ ಅದು ನಿಮಗೆ. ಅದು ನಾವು ಅಂಗಡಿಗಳಲ್ಲಿ ನೋಡುವಾಗ ಅದು ಅಷ್ಟು ದೊಡ್ಡದಾಗಿರೋದಿಲ್ಲ ಮತ್ತು ಸ್ವಲ್ಪ ಹುಳಿ
ಇಂಥದ್ದೆಲ್ಲ ಸ್ವಲ್ಪ ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆಗಳಿರ್ತದೆ. ಹೌದು. ಇಲ್ಲಿ ನೋಡಿದರೆ ತುಂಬ ತುಂಬ ದೊಡ್ಡದಾಗಿರುವಂಥದ್ದಿದೆ ಮತ್ತು ತುಂಬ ಕಲರ್ಫುಲ್ ಆಗಿದೆ. ಹೇಗೆ ಅದು ಅಂದರೆ ಅದನ್ನು ಕೊಯ್ಯುವಂಥ ಕ್ರಮಗಳು ಅಥವಾ ಅದರ ಹೇಗೆ ಯಾವ ಟೈಮಲ್ಲಿ ಅದನ್ನು ಕೊಯ್ಯಬೇಕು, ಸರಿಯಾಗಿ ಹಣ್ಣಾಗಿದೆ ಅಂತ ಹೇಳುವಂಥ ಹಣ್ಣಿನ ಲಕ್ಷಣಗಳೇನು? ಸುಮಾರು ಜನ ಹೇಳಿದ ಪ್ರಕಾರ ಇಲ್ಲಿ 15 ದಿವಸ ಮುಂಚೆ ಬಂದಾಗಲೂ ಇದು ಹಣ್ಣಾಗಿದೆ, ಯಾಕೆ ಕೊಯ್ಲಿಲ್ಲ ಅಂತ ಕೇಳ್ತಿರು. 15 ದಿವಸಕ್ಕಿಂತ ಮೊದಲು ನನ್ನ ಪ್ರಕಾರ ಇದು ಕೆಲವೊಂದು ಮಾತ್ರ ಹಣ್ಣಾದ್ದು, ಕೆಲವೊಂದು ಹಣ್ಣಾಗ್ಲಿಲ್ಲ. ಈಗ ನೀವು ಇಲ್ಲಿ ತೋರಿಸ್ತಾ ಇದ್ದೀರಿ ನೋಡಿ, ಇದು ಆಕ್ಚುಲಿ ಹಣ್ಣು ಆಗಿದೆ ಅಂತ ಹೇಳ್ಬೋದು. ಇದನ್ನು ಟಾಪ್ ಹಣ್ಣಿಗೆ ಬರಲಿಲ್ಲ. ಟಾಪ್ ಹಣ್ಣಿಗೆ ಇನ್ನು ವಾಪಸ್ ತೋರಿಸ್ತೇನೆ ನಾನು ನಿಮಗೆ. ಇದು ನೋಡಿ ಸರ್, ಇದು ಟಾಪ್ ಹಣ್ಣಾಗಿದೆ ನಿಮಗೆ, ಒಳ್ಳೆ ಹಣ್ಣು. ಇದ್ರ ನೋಡಿ, ಇದು ಕಲರ್ ಎರಡು ಡಿಫ್ರೆನ್ಸ್ ಹೊಡಿತಾ ಉಂಟು ಎರಡು ಸಹ. ಇದು ಫುಲ್ ರೆಡ್ ಬಂದಿದೆ, ಇದು ನೋಡಿ ಇಲ್ಲಿ ಇದು ಸ್ವಲ್ಪ ಇನ್ನೆಲ್ಲೋ ಇಶ್ಯೂ ಉಂಟು. ಅದೇ ತರ ನೋಡಿ, ಈಗ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಸಿಕ್ಕುವ ಹಣ್ಣುಗಳು ನೋಡಿ ಈ ತರವೂ ಅಲ್ಲ, ಇದಕ್ಕಿಂತಲೂ ಬ್ಯಾಕ್ ಅಲ್ಲಿ ಬ್ಯಾಕ್ ಅಲ್ಲಿ ಇರ್ತದೆ. ಹೌದು, ಅಂಗಡಿಯಲ್ಲಿ ಸಿಕ್ಕುವ ಹಣ್ಣುಗಳು ನೋಡಿ ಸರ್. ಹೌದು ಸರ್, ನೋಡಿ ಈಗ ಇದರಲ್ಲಿ ಒಂದು ಸೈಡಿಗೆ ಹಣ್ಣನ್ನು ತೋರಿಸ್ತೇನೆ ನಾನು ನಿಮಗೆ. ನೋಡಿ, ಇದು ಈ ಸೈಡ್ ಕೆಂಪಾಗಿದೆ, ಈ ಸೈಡ್ ನೋಡಿ ಕೆಂಪೆ ಆಗ್ಲಿಲ್ಲ, ಯೆಲ್ಲೋ ಕಲರ್ ಇದೆ. ಹೇಗೆ ಅರ್ಥ ಆಯ್ತು ಸರ್? ಇದು ಆಗ್ಲಿಲ್ಲ, ಕಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದು ಕಟ್ ಮಾಡ್ಲಿಕ್ಕೆ ಸೂಪರ್ ಉಂಟು. ಇದು ಓಕೆ, ತೊಂದರೆ ಇಲ್ಲ, ನಾಟ್ ಬ್ಯಾಡ್ ಅಂತ ಹೇಳ್ತೇವಲ್ಲ ನಾವು, ಹಾಗೆ ಇದು ಹಾಗೆ. ಇದು ಸಾಮಾನ್ಯವಾಗಿ ಎಲ್ರು ಅಂತ ಈ ರೇಟಿಗೆ ಬೇಕಾಗಿಯೋ ಅಥವಾ ಕೊಯ್ಲಿಕ್ಕೆ ಗೊತ್ತಿಲ್ಲದೆಯೋ ಅದನ್ನು ಇದನ್ನು ಕಟ್ ಮಾಡ್ತಾರೆ. ಇದು ಕಟ್ ಮಾಡಿದ್ರೆ ನಿಮಗೆ ಟೇಸ್ಟ್ ನೋಡಿ, ಇದು ಚಟ್ಟ ಚಟ್ಟ ಇದೆ, ರೌಂಡ್ ರೌಂಡ್ ಆಗಿದೆ ಅಲ್ವಾ? ಹೌದು, ಹಾಗೂ ಇರ್ತದೆ. ನೋಡಿ, ಇದನ್ನೊಂದು ಕಟ್ ಮಾಡಿ ತಿಂದು ನೋಡಿ ಈಗ ನೀವು ಯಾವ ತರ ಬರುತ್ತೆ ಅಂತ ಹೇಳಿದ್ದು. ಹಣ್ಣು ಅಡಿಕೆ ಎಷ್ಟು ದೊಡ್ಡದಿದೆ ಇದು, ಸೂಪರ್ ಆಗಿರುವಂಥ ಒಂದು ರಂಬುಟಾನ್ ತಿಂದು ನೋಡುವ. ತುಂಬ ಸಿಹಿ ಇದೆ, ಅದರ ಜೊತೆ ಈ ಬೀಜದಿಂದ ತಕ್ಷಣಕ್ಕೆ ಹೇಳ್ತದೆ, ಅಲ್ಲೇ ಸಿಕ್ಕಾಕೊಳ್ಳೋದಿಲ್ಲ. ಇಲ್ಲಾಂದ್ರೆ ಕುಜಂಟಿಯಾಗಿ ಅಲ್ಲೇ ಸಿಕ್ಕಾಕೊಳ್ತಾರಲ್ಲ. ಹೌದು ಹೌದು. ನೋಡಿ, ಇದು ನೋಡಿ ಸರ್, ಇದೀಗ ಸರಿಯಾಗಿ ಹಣ್ಣು ಆಗ್ಲಿಲ್ಲ ಅಂತ ನಾನು ಹೇಳಿದ್ದು. ಈಗ ನನ್ನ ಪ್ರಕಾರ ಹಣ್ಣು ಆಗ್ಲಿಲ್ಲ, ಉಳಿದವ್ರ ಪ್ರಕಾರ ಹಣ್ಣು ಆಗಿದೆ. ನೋಡಿ ಸರ್, ಇದೊಂದು ಕಟ್ ಮಾಡ್ಲಿಕ್ಕೆ ಒಂದು ಸಿಸ್ಟಮ್ ಒಂದು ಸೈಡ್ ಕಟ್ ಮಾಡಿದ್ರೆ ಬರ್ತದೆ. ಆಗಿನ ಟೇಸ್ಟ್ ಉಂಟಾ ಸರ್? ಇದು ಸ್ವಲ್ಪ ಟೇಸ್ಟ್ ಕಡಿಮೆ ಇದೆ, ಸಿಹಿ ಕಡಿಮೆ ಇದೆ, ಸ್ವಲ್ಪ ಹುಳಿ ಪ್ರಮಾಣ ಹೆಚ್ಚಿದೆ. ಹೌದು ಹೌದು ಹೌದು. ಆದ ಕಾರಣ ನಿಮಗೆ ಅದೊಂದು ಒಳ್ಳೆ ಕಟ್ ಮಾಡುವ ಟೈಮಲ್ಲೇ ಕಟ್ ಮಾಡಬೇಕು ಅಂತೇಳಿ. ಮತ್ತೆ ಮೇನ್ ವಿಷಯ, ಹೇಗೆ ಕಟ್ ಮಾಡಬೇಕು ಅಂತೇಳಿ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಎಲ್ಲ ಒಂದೊಂದು ಪಿಕ್ ಮಾಡ್ತಾರೆ ಎಲ್ಲರೂ ಸಹ, ಹಾಗೆ ಒಂದೊಂದು ಪಿಕ್ ಮಾಡ್ಲಿಕ್ಕಿಲ್ಲ. ನೀವು ಯಾವುದಾದ್ರು ಒಂದು ಬಂಚ್ ಅಂತ ತೆಗೀರಿ, ನೋಡಿ ಇಲ್ಲಿದೆ ನೋಡಿ, ಇದು ಹಣ್ಣಾಗಿದೆ ಅಂತ ನನ್ನ ಲೆಕ್ಕದಲ್ಲಿ. ಸ್ವಲ್ಪ ಎತ್ತರದಲ್ಲಿ ಉಂಟಲ್ಲ ಅಲ್ಲ? ಹೌದು, ಅದು ಹಣ್ಣಾಗಿದೆ. ಅದು ಎತ್ತರ ನೋಡಿ, ನಾನು ಇಲ್ಲೇ ತೋರಿಸ್ತೇನೆ ನಾನು ನಿಮಗೆ. ಎಲ್ಲ ಹಣ್ಣು ಬಂದ ನಂತರ ನೀವು ಕಟ್ಟಿಂಗ್ ಕೊಡುವಾಗಲೇ ಸುಮಾರು ಒಂದೇ ನಿಮಿಷ ಅದಕ್ಕಿಂತ ಮೊದಲು ಸ್ನೇಹಿತರೆ, ಇದರಲ್ಲಿ 2 ಕಟ್ಟಿಂಗ್ ಇದೆ ಸರ್. ಅಂದರೆ ಒಂದು ಏನಂದರೆ ಹಣ್ಣು ಕಟ್ ಮಾಡೋದು, ಇನ್ನೊಂದು ಗಿಡವನ್ನು ಕೂಡ ನೀವು ಪ್ರೋನಿಂಗ್ ಮಾಡ್ತೀರಿ. ಈಗ ನೀವು ಗಿಡವನ್ನು ಪ್ರೋನಿಂಗ್ ಆ್ಯಡ್ ಮಾಡಿ ಕಟ್ ಮಾಡ್ತಿರೋದಲ್ಲ? ನಾನು ಗಿಡವನ್ನು ಪ್ರೋನಿಂಗ್ ಇದರಲ್ಲಿ ಇನ್ನೀಗ ಗಿಡವನ್ನು ಪ್ರೋನಿಂಗ್ ಮಾಡುವಾಗ ಅಲ್ಲಿಂದಲೇ ಕಟ್ ಮಾಡಬೇಕಾದ್ರು, ಆದರೆ ನಾನು ಗಿಡವನ್ನು ಪ್ರೋನಿಂಗ್ ಮಾಡುವ ರೀತಿ ತೋರಿಸ್ತೇನೆ. ಇದು ಎಂತ ಅಂತ ಹೇಳಿದ್ರೆ ಸರ್, ಮೇನ್ ಇನ್ನೊಂದು ವಿಷಯಕ್ಕೆ ಬರ್ತೇನೆ. ಇಡೀ ಗಿಡದ 30% ಅನ್ನು ನಾವು ಕಟ್ ಮಾಡಲೇಬೇಕು ಪ್ರತಿ ವರ್ಷವೂ. 30% ಮಿನಿಮಮ್ 20% ಒಂದು ಕಟ್ ಮಾಡಲೇಬೇಕು, ಇಲ್ಲದ್ರೆ ಫ್ರೂಟಿಂಗ್ ತುಂಬಾ ಕಮ್ಮಿ ಆಗ್ತದೆ. ನೀವು ಗಿಡವನ್ನು ಬೆಳಿಲಿಕ್ಕೆ ಬಿಡಬಾರ್ದು. ಆ ತರ ನಮಗೆ ಬೇಕಾದ ಸೈಜ್ ಅಲ್ಲಿ ಇರ್ತದೆ, ಗಿಡದ ಆಕಾರವೂ ಚಂದ ಇರ್ತದೆ, ಪ್ಲಸ್ ಪ್ರೋನಿಂಗ್ ಬರ್ತದೆ. ನಾನು ನಿಮ್ಗೆ ಹೇಗಂತ ಇಲ್ಲಿ ತೋರಿಸ್ತೇನೆ ನೋಡಿ. ಈಗ ನಾವು ಮುಂಚೆ ಕಟ್ ಮಾಡಿದ್ರೆ ನೋಡಿ, ಇಲ್ಲಿಂದ ಕಟ್ ಮಾಡಿದ್ದೇವೆ ನೋಡಿ, ನೀವು ನೋಡಬಹುದು. ಇಲ್ಲಿಂದ ಕಟ್ ಮಾಡಿದ್ರೆ ಫುಲ್ ಬ್ರಾಂಚಸ್ ಬಂದಿದೆ. ಈ ಬ್ರಾಂಚಸ್ ಅಲ್ಲಿ ಫುಲ್, ಇಲ್ಲದ್ರೆ ಒಂದೇ ಗೆಲ್ಲ ಇದ್ದದ್ದು, ಒಂದೇ ಗೆಲ್ಲಲ್ಲಿ ಒಂದು ಬೆಂಚ್ ಮಾತ್ರ. 5-6 ಬ್ರಾಂಚ್ ಇದೆ ಇದರಲ್ಲಿ, ಇದು ಹೆಚ್ಚೇ ಇದೆ. 1 2 3 4 5 6 7 8 9 10 25 ಬ್ರಾಂಚಸ್ ಇದೆ. ಹೌದು, ಯಾಕಂದ್ರೆ ಒಂದು ಗೆಲ್ಲಲ್ಲಿ ನೋಡಿ ಪುನಃ ಇಲ್ಲಿ ಬಂದ 4 ಗೆಲ್ಲು ಬಂದಿದೆ. ಹೌದೌದು, ಇದನ್ನ ವಾಪಸ್ ನಾನು ಹಿಂದಿನ ವರ್ಷ ಇಲ್ಲಿಂದ ಕಟ್ ಮಾಡಿದೆ. ಅದಕ್ಕೋಸ್ಕರ 1 2 3 4 5 ಗೆಲ್ಲು ಬಂದಿದೆ, 5 ಬಂಚಸ್ ಬಂತು ಈಗ ಅದರಲ್ಲಿ. ಆ ತರ ನಾವು ಈಗ ಕಟ್ ಮಾಡುವಾಗ ಇದನ್ನು ನಾನು ಹೆಚ್ಚಾಗಿ ಇದನ್ನು ಅಟ್ಲೀಸ್ಟ್ 1 ಮೀಟ್ರು, ಅಟ್ಲೀಸ್ಟ್ ಇದರಿಂದ 1 ಮೀಟರ್ ಕಟ್ ಮಾಡಿ ತೆಗಿಬೇಕು ಪ್ರತಿ ಗೆಲ್ಲಿನ. ಈ ತರ ಕಟ್ ಮಾಡಿ ತೆಗಿಬೇಕು ಇದನ್ನು. ಈಗ ಕಟ್ಟಿಂಗ್ ಮಾಡ್ಲಿಕ್ಕೆ ನೀವು ಕತ್ತಿಯನ್ನು ಉಪಯೋಗ ಮಾಡಬಹುದು, ಅದು ಅಂಥದ್ದೇನಾದ್ರು ಉಪಯೋಗ? ಇದು ಚೂರಿ ಆದ್ರೆ ಬೆಟರ್ ಸರ್. ಇದು ಸಾರಿ, ಇಂಥ ಕತ್ತರಿ ಆದ್ರೆ ಬೆಟರ್. ಇದು ನೋಡಿ ಸರ್, ಇನ್ನೀಗ ನಾವು ಕಟ್ ಮಾಡುವಾಗ ಸಹ ಹಾಗೆ, ಇನ್ನೀಗ ಇದನ್ನು ಇಲ್ಲಿಂದ ಕಟ್ ಮಾಡಿ ಈಗ ಮಾರ್ಕೆಟಿಗೆ ಹಾಕುವಾಗ ಸಹ ಇದನ್ನು ಈ ತರ ಕಟ್ ಮಾಡಿ ಹಾಕಿದ್ರೆ ನಿಮಗೆ ಹಾಳಾಗುದಿಲ್ಲ ಅಷ್ಟು ಬೇಗ. ರಂಬುಟಾನುಗಳು ಒಂದು 4 ದಿನ ಫ್ರೆಶ್ ಆಗಿರ್ತದೆ. ಮತ್ತು ಗೊಂಚಲು ಇರ್ತದೆ, ನೋಡ್ಲಿಕ್ಕೆ ಸಹ ಚಂದ ಇರ್ತದೆ ನಿಮಗೆ. ಹೀಗಿರ್ತದೆ. ಹಾಗಂತೇಳಿ ನಾವೀಗ ಅಂಗಡಿಗೆ ಕೊಡುವಾಗ ಸಹ, ಈಗ ಪಾಪ ಅಂಗಡಿಯವರಿಗೆ ಲಾಸ್ ಆಗಿ ಬರುತ್ತೆ ಹೇಳಿ ಎಷ್ಟೋ ಕೆಜಿಗೆ ಒಂದು ಸ್ವಲ್ಪ ಮೈನಸ್ ಮಾಡಿ ಕೊಡ್ಬೇಕು, ಅವರಿಗೆಲ್ಲೂ ಇದು ಮೈನಸ್ ಆಗ್ಬೇಕಲ್ಲ, ಹಾಗೆ ಮಾಡಿ ಕೊಟ್ಟರೆ ತೊಂದರೆ ಇಲ್ಲ. 10 ಕೆಜಿಗೆ 1-2 ಕೆಜಿ ಮೈನಸ್ ಮಾಡಬೇಕಾಗ್ತದೆ. 10 ಕೆಜಿ 1 ಕೆಜಿ ಅಂತ ಮೈನಸ್ ಮಾಡಲೇಬೇಕು, ಒಂದು ತೊಂದರೆ ಇಲ್ಲ, ಅವರಿಗೆ ಸಹ ಒಳ್ಳೆ ಕ್ವಾಲಿಟಿಯಲ್ಲಿ ಸಿಗ್ತದೆ. ಈ ರೀತಿ ವನಸಿರಿ ಫಾರ್ಮಿಗೆ ನೀವು ಭೇಟಿ ಕೊಟ್ಟರೆ ಕೇವಲ ಗಿಡ ತಗೊಂಡು ಹೋಗುವಂಥದ್ದಲ್ಲ, ಇದರದ್ದು ಕೂಡ ಟೇಸ್ಟ್ ನೋಡ್ಬೋದು ಅಲ್ಲ? ಬನ್ನಿ ಸ್ನೇಹಿತರೆ, ಸಾಧಾರಣ ನಾವು ಹೇಳುವಂಥದ್ದು ಒಂದು ತೋಟ ಇಡೀ JCB ಲೆವೆಲ್ ಮಾಡಿ ಅದರಲ್ಲೆಲ್ಲ ಹಾಕುವಂಥದ್ದು. ಆದರೆ ಇದು ತುಂಬ ರೋಚಕ ಇದೆ, ಮತ್ತು ಹಣ್ಣು ಯಾರ್ಯಾರು ನೆಡಬೇಕು ಅಂತ ಇಂಟ್ರೆಸ್ಟ್ ಇದೆ ಅವರಿಗೆ ತುಂಬ ಇಂಟ್ರೆಸ್ಟ್ ಆಗಿರುವಂಥ ತೋಟ. ಬನ್ನಿ ತೋಟದೊಳಗೆ ಹೋಗುವ, ಬನ್ನಿ ಸರ್. ಸರಿ.
ಸಾಧಾರಣ ಈ ಗಿಡ ಇಷ್ಟು ಹಣ್ಣಾಗಿರುವಂಥ ಗಿಡ ಹಾಗೆ ನೆಡಬೇಕು ಹೀಗೆ ನೆಡಬೇಕು ಅಂತ ತುಂಬ ಕ್ವಶನ್ಗಳು ಬರ್ತದೆ. ಇಲ್ಲಿ ತೋಡಿರುವಂಥದ್ದು ಇಡೀ 360 ದಿನವೂ ಕೂಡ ಇದರಲ್ಲಿ ನೀರು ಹರಿತಿರ್ತದೆ ಮೇಲ್ಗಡೆ ಬೆಟ್ಟದಿಂದ. ಅದರ ಪಕ್ಕದಲ್ಲಿ ತೋಡಿಗೆ ಬೇಲಿಯಾಗಿ ಈ ಗಿಡವನ್ನು ಇಟ್ಟಿರುವಂಥದ್ದು. ಸರ್, ಇದು ಕಸಿ ಗಿಡನ ಬೀಜದ ಗಿಡನ? ಇದು ಕಸಿ ಗಿಡ ಆ್ಯಕ್ಚುಲಿ. ಇದು ಅಂದರೆ ಮುಂಚೆ 1997ನೇ ಇಸ್ವಿಯಲ್ಲಿ ತಗೊಂಡು ಬಂದ ನೆಟ್ಟ ಗಿಡ ಇದು. ಇದು ಕಸಿ ಗಿಡ. ಆದರೆ ಆವಾಗ ಎಂತ ಆಯ್ತು, ಹೆಸರುಗಳಿರಲಿಲ್ಲ. ಕಸಿ ಗಿಡ ಅಂತ ಮಾತ್ರ ಸಿಕ್ತಿತ್ತು, ಹೆಸರಿರ್ಲಿಲ್ಲ. ಈಗಾದ್ರೆ N18 ಇದೆ, ರಾಂಗ್ರಿನ್ ಇದೆ. ಯಾವ್ದು ಇರ್ಬೋದು ನಿಮಗೆ ನೋಡಿದಾಗ? ಯಾವ ವೆರೈಟಿಗೆ ಸೇರಿರ್ಬೋದು? ಇದು ಆಕ್ಚುಲಿ ಮಲೇಷ್ಯಾದಿಂದ ಇಂಪೋರ್ಟ್ ಮಾಡಿದ ಗಿಡಗಳು ಸರ್. ಇದು ಮಲೇಷ್ಯಾದಿಂದ ಇಂಪೋರ್ಟ್ ಮಾಡಿದ ಗಿಡಗಳಾದ ಕಾರಣ ಇದಕ್ಕೆ ಸರಿಗಟ್ಟು ಹೆಸರು ಯಾವ್ದು ಸಹ ಆಗ ಇಟ್ಟಿರ್ಲಿಲ್ಲ ಯಾವಾಗ ಸಹ. ಇವಾಗ ಎಂತ ಮಾಡಿದಾರೆ ಸರ್, ಒಳ್ಳೊಳ್ಳೆ ವೆರೈಟಿ, ಇಂಥ ಒಂದು ಒಳ್ಳೊಳ್ಳೆ ವೆರೈಟಿನ ತೆಗೆದು ಒಂದೊಂದು ಹೆಸರು ಇಟ್ಟುಕೊಂಡಿದ್ದಾರೆ ಅದಕ್ಕೆ. N18 ಇರ್ಬೋದು, ರಾಂಗ್ರಿನ್, ಸ್ಕೂಲ್ ಬಾಯ್ ಇರ್ಬೋದು, ಬಿಂಜಾ ಇರ್ಬೋದು, ತುಂಬಾ ವೆರೈಟೀಸ್ ಉಂಟು ಸರ್. ಈಗ ತೋಡಿನ ಬದಿಯಲ್ಲಿ ಮರವನ್ನು ನೆಟ್ಟಿದ್ರಿ. ಇದು ಯಾವುದು? ಇದಲ್ಲ. ಇದಲ್ಲ. ಇದು ಸ್ನೇಹಿತರೆ ನೋಡಿ, ಇಲ್ಲಿ ತೋರಿಸಿ. ಈಗ ತೋಡಿನ ಮರದಲ್ಲಿ ಇಷ್ಟು ಹಾಕಿದಿರಿ. ಇದರಲ್ಲಿ ನಿಮ್ಮ ಅಂದಾಜಲ್ಲಿ ಈ ಬಾರಿ ಎಷ್ಟು ಕೆಜಿ ಆಗ್ಬೋದು ರಂಬೋಟ ಇದರಲ್ಲಿ? ಈ ಬಾರಿ ಇದರಲ್ಲಿ ಒಂದು 60 ಕೆಜಿಯಿಂದ ಮೇಲೆ ಇರ್ಬೋದು. ಆದ್ರೆ ಸರ್, ಈ ಮರದಲ್ಲಿ ಪ್ರತಿ ವರ್ಷ 1.5 ಕ್ವಿಂಟಾಲ್ ಹಿಡಿತಿತ್ತು ಪ್ರತಿ ವರ್ಷ. ಕೆಜಿಗೆ ಒಳ್ಳೆ ಒಂದು ಪ್ರಶ್ನೆ ಆಯ್ತು ಸರ್ ಇದೊಂದು. ಈಗ ಎಲ್ಲರೂ ಕಟ್ ಮಾಡಿ ಸಣ್ಣ ಸಣ್ಣ ರಂಬುಟನ ಪ್ರಶ್ನೆ ಮಾಡಿ ಕಟ್ ಮಾಡಿ ನಂದು ಮುಂದೆ ಸೇಲ್ ಆಗಲಿ ಅಂತೇಳಿ ಕ್ವಾಲಿಟಿಯನ್ನು ಕೊಡದೆ ನೀವು ಕಮ್ಮಿ ಮಾಡಿ ಇದು ಮಾಡ್ತೀರಿ, ಎಲ್ಲ ಕೊಡ್ತಾ ಇರ್ತೀರಿ. ಅದೆಲ್ಲ ಕೊಡ್ತಾ ಇರುವಾಗ ಈಗ ನಮ್ಮಲ್ಲಿಂದ ಕೆಲವು ಜನ ನಮ್ಮಲ್ಲಿ ತಗೊಂಡು ಹೋಗ್ತಾರೆ. ಎಂತ ಆಗ್ತದೆ ಹೇಳಿದ್ರೆ ಸರ್, ನಮ್ಮದು ಎಲ್ಲರೂ ಹೇಳ್ತಾರೆ ನಿಮ್ಮ ಟೇಸ್ಟ್ ಮಾತ್ರ ಯಾವ ರಂಬುಟನಿಗೆ ಸಹ ಇಲ್ಲ ಅಂತ ಹೇಳ್ತಾರೆ. ನಿಮ್ಮದು ಟೇಸ್ಟೇ ಬೇರೆ. ನಾನು ಅದಕ್ಕೆ ರೇಟ್ ಯಾವಾಗ ನಂದು ಹೆಚ್ಚೇ ರೇಟ್ ಇರ್ತದೆ ಸರ್. ಮಾರ್ಕೆಟಲ್ಲಿ 150 ರೂಪಾಯಿ ಇದ್ರೆ ನಮ್ದು 250 ರೂಪಾಯಿ ರೇಟಲ್ಲಿ ಇರ್ತದೆ. ಅದು ಪಟ ಖಾಲಿ ಆಗ್ತದೆ. ಹೌದು, ಹಾಗೆ ಹೇಳಿದ್ದಾನು. ಈಗ ಲಾಸ್ಟ್ ಇಯರ್ ಎಲ್ಲ 350 ರೂಪಾಯಿಗೆ ಮಾರಿದ್ದೆವು. ಮಾರ್ಕೆಟಲ್ಲಿ 250 ರೂಪಾಯಿ ರೇಟ್ ಇತ್ತು. ಆದ್ರೂ ಜನಗಳು ನಮಗೆ ಕೊಡಿ ಅಂತ ತಗೊಂಡು ಹೋಗ್ತಾರೆ. ವಾಪಸ್ ಉಂಟ ಮುಗ್ದ ಮೇಲೆ ಸಹ ಉಂಟ ಅಂತ ಕೇಳಿಕೊಂಡಿರ್ತಾರೆ. ನಾವು ಎಷ್ಟೋ ಕಡೆಯಲ್ಲಿ ರಂಬುಟಾನ್ ತಿಂದಿದ್ದೇವೆ, ನಿಮ್ಮ ಟೇಸ್ಟ್ ಅಂತೂ ಇಲ್ಲವೇ ಇಲ್ಲ. ಕ್ವಾಲಿಟಿ ಬೇಕು ಜನರಿಗೆ. ಕ್ವಾಲಿಟಿ ಇದ್ರೆ ರೇಟ್ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ನಾವು ಸರ್, ಎರಡನೇ ವಿಷಯ ಸರ್, ಕ್ವಾಲಿಟಿ ಇದ್ರೆ ನಮಗೆ ರೇಟ್ ಹೇಳಲಿಕ್ಕೂ ಧೈರ್ಯ ಬರ್ತದೆ. ಡೀಲರ್ ಧೈರ್ಯ ಬರುತ್ತಿಲ್ಲ ನಮಗೆ ರೇಟ್ ಹೇಳಲಿಕ್ಕೆ. ನಮ್ಮದು ಕ್ವಾಲಿಟಿ ಒಳ್ಳೇದಿಲ್ಲ ಅಂತಿದ್ರೆ ಸಿಕ್ಕಿದಕ್ಕೆ ಹೋಗ್ಲಿ ಅಂತೇಳಿ ನಮ್ಮ ತಲೆಯಲ್ಲಿ ಇರ್ತದೆ. ಸ್ನೇಹಿತರೆ, ಇದೊಂದು ತೋಡಿನ ಪಕ್ಕದಲ್ಲಿರುವಂಥದ್ದು ಸರ್. ಸಾಧಾರಣ ರಂಬೂಟ ಮತ್ತು ಅಡಿಕೆಗೆ ಹೋಲಿಕೆ ಮಾಡೋಕ್ಕಾಗಲ್ಲ. ಯಾಕಂದರೆ ಆ ರಂಬೂಟದ ಅಷ್ಟು ಜಾಗ ಇದೆಲ್ಲ, ಅಲ್ಲೊಂದು 20 ಅಡಿಕೆಗಳು ಅಲ್ಲಿ ಪೂರೈಸ್ಬೋದು. 20 ಅಡಿಕೆಗಳನ್ನು ಒಂದು ಗಿಡದಲ್ಲಿ. ಆದರೆ ಒಂದು ಗಿಡದ ಇನ್ಕಮ್ ನಿಮಗೆ, ಉದಾಹರಣೆಗೆ ತೋಡಿನ ಬದಿಯಲ್ಲಿ ನೆಟ್ಟಿದ್ದೀರಿ ನೀವು, ಒಂದು ಗಿಡದಲ್ಲಿ ಎವರೇಜ್ ಆಗಿ ಒಂದು ವರ್ಷಕ್ಕೆ ಎಷ್ಟು ಇನ್ಕಮ್ ನಿಮಗೆ ತೆಗಿ? ಅಂದರೆ ಎಂತ ಹೇಳಿದ್ರೆ, ನಾವು ಅಡಿಕೆಯನ್ನು ನೆಡುವಾಗ 9x9 ನೆಡ್ತೇವೆ. ರಂಬುಟಾನನ್ನು ಮಿನಿಮಮ್ ಆಗಿ ನೀವೊಂದು 25x25 ನೆಡಲೇಬೇಕು. ಅದಕ್ಕಿಂತ ಕೆಳಗೆ ನೆಟ್ಟರೆ ಅಂದರೆ ಆ ಗಿಡದ ಸೈಜ್ ಬರುವುದಿಲ್ಲ. ಗಿಡದ ಸೈಜ್ ಬರದ ಕಾರಣ ಅದು ನಿಮಗೆ ಈಲ್ಡಿಂಗ್ ತುಂಬ ಕೊಡೋದಿಲ್ಲ. ನೀವು 25x25 ನೆಟ್ಟರೆ ಸರ್, ಒಂದು 8 ವರ್ಷ 10 ವರ್ಷದಲ್ಲಿ ಒಂದೊಂದು ಗಿಡದಲ್ಲಿ ಸುಮಾರಾಗಿ 1 ಕ್ವಿಂಟಾಲ್ ವರೆಗೆ ರಂಬುಟಾನ್ ಬರ್ತದೆ ನಿಮಗೆ. ಅದು 1 ಕ್ವಿಂಟಾಲ್ ವರೆಗೆ ಬರ್ತದೆ ನಿಮಗೆ. ಅದು ಮಿನಿಮಮ್ ರೇಟೇ ಹಾಕು, ಒಂದು 100 ರೂಪಾಯಿ ಹಿಡೀರಿ. ಅಂದ್ರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ್ರೆ ನಾವು ಅಷ್ಟು ಅಂತ ಹೇಳ್ತೇವೆ, 100 ರೂಪಾಯಿ ಹಿಡಿದ್ರೆ ಸಹ ನಿಮಗೆ 10,000 ರೂಪಾಯಿ ಸುಮಾರಾಗಿ ಆಯ್ತು. ಮೇಂಟೆನೆನ್ಸ್ ಚಾರ್ಜ್ ಸ್ವಲ್ಪ ಇರ್ತದೆ, ನೀರು ಕೊಡಲೇಬೇಕು, ನಾವು ಗೊಬ್ಬರ ಕೊಡಬೇಕು. ಕೆಲವರು ಮಾರಾಟ ಮಾಡೋರು ಸ್ಪ್ರೇ ಸಹ ಕೊಡ್ತಾರೆ, ಹೆಚ್ಚಿನವರು. ನಾವು ಆ್ಯಕ್ಚುಲಿ ಎಂತ ಸಹ ಸ್ಪ್ರೇ ಅದು ಇದು ಯಾವುದು ಸಹ ಇಲ್ಲ, ನಮ್ಮದು ಕೊಡೋದೇ ಇಲ್ಲ. ನಾವು ಆದದ್ದು ಮಾತ್ರ ಲೆಕ್ಕ ಅಂತ ಇಟ್ಟುಕೊಳ್ತೇವೆ. ಹಾಗೆ ನೋಡಿ ಸ್ನೇಹಿತರೆ, ಸ್ವಲ್ಪ ಈ ಕಡೆ ಬನ್ನಿ. ನೋಡಿ, ಈ ತೋಡಿನ ಪಕ್ಕದಲ್ಲಿ ಮಾತ್ರ ಅಲ್ಲ, ಆ ಭಾಗದಲ್ಲಿ ಅಲ್ಲಿಗೆ ಝೂಮ್ ಮಾಡಿ ಅಂತೆ ಸರ್. ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ ಅಂತೆ. ಆ ತೋಡಿಗೆ ಇಳಿದಿರೋದು ನೋಡಿ, ನದಿ ಪಕ್ಕದಲ್ಲಿ ನೀರು ಹೋಗೋ ಜಾಗದಲ್ಲೇ ರಂಬೂಟ ಆಗ್ತಿದೆ. ಅದರ ಮಧ್ಯದಲ್ಲಿ ಇಲ್ಲಿ ಒಂದು 2 ಏಡಿಗಳು ಕಾಣ್ತಿದೆ ಸರ್. ಅದು ತೋರ್ಸೋಕ್ಕಾಗತ್ತಾ? ನೋಡಿ ಸ್ನೇಹಿತರೆ, ನಮ್ಮ ಕರಾವಳಿಯ ಭಾಗದಲ್ಲಿ ಮಳೆ ಪ್ರಾರಂಭ ಆಗಿದೆ. ಮಳೆ ಪ್ರಾರಂಭ ಆಗ್ತಿರುವಾಗ ಏಡಿಗಳು ಮತ್ತು ಮೀನುಗಳು ಮೊಟ್ಟೆ ಇಡುವಂಥ ಒಂದು ಸಂದರ್ಭ. ಅದನ್ನು ಹೊಡೆಯುವಂಥ, ಅದನ್ನು ಬೇಟೆಯಾಡುವಂಥದ್ದೇ ಒಂದು ಕಲ್ಚರ್ ನಮ್ಮಲ್ಲಿದೆ. ಅದಕ್ಕೆ ಉಬೇರ್ ಅಂತ ಹೇಳುವಂಥದ್ದು ನಮ್ಮ ತುಳುವಲ್ಲಿ. ಆ ರೀತಿ ಏಡಿಗಳು ನೋಡಿ ಇಲ್ಲಿ ಹೊರಡುತ್ತದೆ. ಮನೆ ಎದುರುಗಡೆ ಇವರಿಗೆ ಏಡಿಗಳು ಸಿಗ್ತದೆ. ಇವರದನ್ನು ಇದು ಬೇಟೆ ಆಡೋದಿಲ್ಲ. ಆದರೂ ಕೂಡ ಅದು ಮನೆ ಪಕ್ಕದಲ್ಲಿ ಎಲ್ಲ ಪರಿಸರ ಅಂತ ಹೇಳಿದ್ರೆ ಎಲ್ಲ ಸೇರಿರುವಂಥದ್ದು. ಹೆಚ್ಚು ಕೆಮಿಕಲ್ಗಳನ್ನೆಲ್ಲ ಉಪಯೋಗ ಮಾಡಿದರೆ ಅಂತಹ ಸೂಕ್ಷ್ಮ ಜೀವಿಗಳಿಗೂ ಕೂಡ ಒಂದು ಬದುಕಲಿಕ್ಕೆ ಕಷ್ಟ ಆಗುತ್ತೆ. ನಮ್ಮ ಅಂಟರ್ಕಾಣಿ ಜಾಗದಲ್ಲಿ, ಪಲಿಕೆಯಲ್ಲಿ, ಒಂದು ಸೈಡಲ್ಲಿ, ತೋಡಿನ ಬದಿಯಲ್ಲೂ ಕೂಡ ರಂಬೂಟ ಮಾಡ್ಬೋದು ಅಂತ ನೋಡಿದ್ರಿ. ಇನ್ನೂ ಕೂಡ ಬೇರೆ ಬೇರೆ ರಂಬೂಟ ಮರಗಳಿದೆ. ಅದರಲ್ಲಿ ಹೇಗಿದೆ ಹಣ್ಣು ಅನ್ನೋಂಥದ್ದು ತೋರಿಸ್ತೇನೆ. ಅದರ ಜೊತೆಗೆ ಇಲ್ಲೊಂದು ಮರ ನಿಮ್ಗೆ ಕಾಣ್ತಿದೆ ಸರ್, ಇಲ್ಲಿ ತೋರಿಸಿ. ಇಡೀ ಮರ ಪೂರ್ತಿ ಹಣ್ಣುಗಳು. ಇದಕ್ಕೆ ಚಕೋತ ಅಂತ ಹೇಳುವಂಥದ್ದು. ಇದು ತುಂಬ ವಿಶೇಷ ಆಗಿರುವಂಥದ್ದು ಮತ್ತು ತುಂಬ ಸೆಂಟಿಮೆಂಟಿಗೆ ಒಳಗಾಗಿರುವಂಥದ್ದು. ಸಾನಿಕಾ ಫಾರ್ಮ್ನ ಒಂದು ಸೆಂಟಿಮೆಂಟ್ ಇದು. ಯಾಕೆ ಅನ್ನುವಂಥದ್ದನ್ನು ದಯಾಪ್ರಸಾದ್ ಸರೇ ಹೇಳ್ತಾರೆ.
ಈ ಚಕ್ಕೋತ ಮರ ಅಂದರೆ ಮುಂಚೆ 1955ನೇ ಇಸ್ವಿಯಲ್ಲಿ ನನ್ನ ಅಜ್ಜ ಈ ಜಾಗನ ಪರ್ಚೇಸ್ ಮಾಡಿದರು. ಪರ್ಚೇಸ್ ಮಾಡುವಾಗ ಫಸ್ಟಿಗೆ ಬಂದಾಗುವಾಗ ಇಲ್ಲಿಗೆ ನಾವು ಬಂದೇವಲ್ಲ, ಬಂದಾಗುವಾಗ ಅಜ್ಜಿ ಆಗಲೇ ತಂದು ನೆಟ್ಟ ಗಿಡ ಇದು. 1955ನೇ ಇಸ್ವಿಯಲ್ಲಿ ತಂದು ನೆಟ್ಟ ಗಿಡ ಇದು. ಅಂದರೆ ನಮ್ಮ ಫಾರ್ಮಿನ ಮೊದಲ ಹಣ್ಣಿನ ಗಿಡ ಅಂತ ಹೇಳ್ಬೋದು ಇದು. ನೋಡಿ ಸ್ನೇಹಿತರೆ, ಬೇರೆ ಬೇರೆ ವಿಧದ ರಂಬೂಟದ ಬೇರೆ ಬೇರೆ ಜಾಗಗಳು, ಪ್ರತಿಯೊಂದು ಗಿಡದಲ್ಲೂ ಕೂಡ ಫುಲ್ ರಂಬೂಟ ಆಗಿರುವಂಥದ್ದನ್ನು ನೀವು ನೋಡ್ಬೋದು. ನಿಮಗೆ ಎಲ್ಲೂ ಕೂಡ ಕಾಣ್ತಾ ಇದೆ. ತುಂಬ ದೊಡ್ಡದಾಗಿರುವಂಥ ಮರಗಳು ಪ್ರತಿಯೊಂದರಲ್ಲೂ ಕೂಡ ಯೂನಿಫಾರ್ಮ್ ಅಲ್ಲೇ ಆಗಿದೆ. ಅಂದರೆ ಸರಿಯಾಗಿ ಅದಕ್ಕೆ ಗಮನ ಕೊಟ್ಟರೆ, ಅದಕ್ಕೆ ಸರಿಯಾದ ಸಂದರ್ಭದಲ್ಲಿ ನೀರು ಕೊಟ್ಟರೆ, ಸರಿಯಾದ ಸಂದರ್ಭದಲ್ಲಿ ಗೊಬ್ಬರ ಕೊಟ್ಟರೆ, ಸರಿಯಾದ ಸಂದರ್ಭದಲ್ಲಿ ಅದು ಫಲಗಳನ್ನು ಬಿಡ್ತದೆ. ಸಾಧಾರಣ ಇದರದ್ದು ಹೂ ಬಿಡುವಂಥ ಸಂದರ್ಭ ಯಾವುದು? ನಾವಂದರೆ ಎಂತ ಮಾಡ್ತೇವೆ ತಿಳಿದರೆ ಸರ್, ಮಳೆ ಹೋದ ನಂತರ, ಈಗ ಅಕ್ಟೋಬರ್ ತಿಂಗಳಲ್ಲಿ ಮಳೆ ಹೋಗ್ತದೆ, ಮಳೆ ಹೋದ ನಂತರ ನೀರು ಕೊಡಲಿಕ್ಕಿಲ್ಲ ಸರ್, ಸ್ಟ್ರೆಸ್ಸಿಂಗ್ ಪೀರಿಯಡ್ ಅಂತ ಹೇಳ್ತೇವೆ ಅದಕ್ಕೆ. ಮತ್ತೆ ಆಗ ಒಂದು ಜನವರಿ 15, ಜನವರಿ 20, ಜನವರಿ 30ರೊಳಗೆ ಒಂದೊಂದು ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದೊಂದು ಗಿಡದಲ್ಲಿ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ಸರ್ ಫುಲ್ ನೀರು ಕೊಡ್ಬೋದು, ಸರಿಯಾಗಿ ನೀರು ಕೊಡಬೇಕು. ಮತ್ತೆ ನಿಮಗೊಂದು ಫೆಬ್ರವರಿ 15, ಫೆಬ್ರವರಿ 25ರೊಳಗೆ ಫುಲ್ ಹೂ ಬಿಡ್ತದೆ. ನಿಮಗೆ ಫುಲ್ಲು ಹೂ ಬಿಟ್ಟ ಮೇಲೆ ನೀರು ಕೊಡ್ತಾನೆ ಇರ್ಬೇಕು ಸರ್, ಕಂಟಿನ್ಯೂ ಅಲ್ಲಿ ಕೊಡ್ತಾನೆ ಇರುವ ನೀರು. ನಿಮಗೆ ಅದು ಹೂ ಬಿಡ್ತದೆ, ಅಲ್ಲಿ ಅದು ಪಾಲಿನೇಷನ್ ಆಗ್ತದೆ, ಅಲ್ಲಿಗೆ ಸ್ಟ್ರೆಸ್ ಪೀರಿಯಡ್ ಎಲ್ಲ ಹೋಗಿರ್ತದೆ. ಆಗ ಒಳ್ಳೆ ಇದು ನಿಲ್ತದೆ, ಅದರಲ್ಲಿ ನಿಮಗೆ ಬೇಕಾದಷ್ಟು ಕಾಯಿ ನಿಲ್ತದೆ. ಕೆಲವರಿಗೆಲ್ಲ ಇದು ಇಂಟ್ರೆಸ್ಟು, ನಮ್ಮ ರಾಸಾಯನಿಕ ಗೊಬ್ಬರನೇ ಹಾಕ್ತಾ ಇರ್ತಾರೆ, ಯಾಕಂದ್ರೆ ಅವ್ರದ್ದು ಸಾವಯವ ಇರುವುದಿಲ್ಲ ಮೆಥಡ್ಗಳೆಲ್ಲ. ಹೌದು, ಅವರಿಗೆ ಯಾವ ಗೊಬ್ಬರನ ಅವರು ಇದಕ್ಕೆ ಹೆಚ್ಚು ಹಾಕಬೇಕು? ಗೊಬ್ಬರದ ವಿಷಯಕ್ಕೆ ಬಂದಾಗುವಾಗ ನಾವು ರಾಸಾಯನಿಕವೂ ಬೇಕು, ಸಾವಯವೂ ಬೇಕು ಸರ್. ರಾಸಾಯನಿಕ ಅಂತ ಹೇಳಿದರೆ ಇದು NPK ಅಂತೆಲ್ಲ ಹೇಳ್ತೇವಲ್ಲ ಸರ್, ಹೌದು, ರಾಕ್, ಯೂರಿಯಾ, ಪೊಟ್ಯಾಶ್ ಅಂಥದ್ದು. ಸಾವಯವದಲ್ಲಿ ಒಳ್ಳೆ ಗೊಬ್ಬರ ಅಂತ ಹೇಳಿದರೆ ನಿಮಗೆ ಹರಳಿಂಡಿ ಬರ್ತದೆ ಸರ್, ಬೇವಿನ ಹಿಂಡಿ ಬರ್ತದೆ. ಬೇವಿನ ಹಿಂಡಿ ನಿಮಗೆ ಇದು ಕೀಟ ನಿಯಂತ್ರಣಕ್ಕೆ ಎಲ್ಲ ಒಳ್ಳೇದಾಗ್ತದೆ. ಹರಳಿಂಡಿ ಒಳ್ಳೆ ಗಿಡಗಳು ಚೆನ್ನಾಗಿ ಬೆಳಿಲಿಕ್ಕೆಲ್ಲ ಹೆಲ್ಪ್ ಮಾಡ್ತದೆ ನಿಮಗೆ, ಗ್ರೋತ್ ಪ್ರಮೋಟರ್ ಆಗಿ ಆಗ್ತದೆ ನಿಮಗೆ. ಹಾಗೆ ಮಿಕ್ಸ್ ಮಾಡಿ ಕೊಡಬೇಕು ಒಂದನ್ನೇ. ಈಗ ಬರೇ ಸಾವಯವ ಅಂತ ಕೊಡುವುದಲ್ಲ, ಬರೇ ಕೆಮಿಕಲ್ಲೇ ಕೊಡುವುದಲ್ಲ, ಎರಡನ್ನು ಮಿಕ್ಸ್ ಮಾಡಿ ಕೊಟ್ಟಷ್ಟು ನಿಮಗೆ ಈಲ್ಡಿಂಗ್ ಹೆಚ್ಚು ಬರ್ತದೆ, ನಿಮಗೆ ಒಳ್ಳೆ ಕ್ವಾಲಿಟಿ ಬರ್ತದೆ. ಪೊಟ್ಯಾಷ್ ಅಂಶ ಹೆಚ್ಚು ಬೇಕಾ, ಹೇಗೆ, ಯಾವ ಟೈಮಲ್ಲಿ? ಹೌದು, ಇದು ಕೆಮಿಕಲ್ ಅಲ್ಲಿ ಪೊಟ್ಯಾಶ್ ನಿಮಗೆ ಹೆಚ್ಚಾದಷ್ಟು ಫ್ರೂಟಿಂಗ್ ಹೆಚ್ಚಾಗ್ತದೆ, ಫ್ರೂಟಿಂಗ್ ಕ್ವಾಲಿಟಿ ಒಳ್ಳೇದು ಬರ್ತದೆ ನಿಮಗೆ. ಅದು ಫ್ರೂಟಿಂಗ್ ಕ್ವಾಲಿಟಿ ಅಂದ್ರೆ ನಾವು ಸ್ವೀಟ್ನೆಸ್ ಎಲ್ಲ ಹೇಳ್ತೇವೆ ಸರ್, ಚೆನ್ನಾಗಿರುತ್ತಲ್ಲ, ಅದು ಹೆಚ್ಚು ಬರ್ತದೆ ನಿಮಗೆ. ಫ್ಯಾಕ್ಟಂಪಾಸ್ ಕೊಟ್ರೆ, ಫ್ಯಾಕ್ಟಂಪಾಸ್ ಕೊಟ್ರೆ ಫ್ರೂಟಿಂಗ್ ಆಗುದು ಕಡಿಮೆ. ಈ ಸರಿ ಗಿಡ ಬೆಳವಣಿಗೆಗೆ ಫ್ಯಾಕ್ಟಂಪಾಸ್ ಒಳ್ಳೇದು. ಫ್ಯಾಕ್ಟಂಪಾಸ್, DAP ಎಲ್ಲ ಗಿಡ ಬೆಳವಣಿಗೆಗೆ. ಈಗ ಸಣ್ಣ ಸಣ್ಣ ಗಿಡಕ್ಕೆ ಕೊಡ್ಲಿಕ್ಕೆಲ್ಲ ಅಂಥದ್ದು ಕೊಡಬೇಕು ನಾವು ಹೆಚ್ಚು. ಈಗ ಈ ಬುಡ ಅಲ್ಲಿದೆ, ಆ ಬುಡೆಯಲ್ಲಿ ಬರೆಯಲ್ಲಿದೆ. ಹೌದು, ಇಲ್ಲಿ ನೀರಿಗೆ ತಾಗ್ತಾ ಇದೆ. ಇದು ವೇಸ್ಟ್ ಆಗುದಿಲ್ಲ ಇಷ್ಟೆಲ್ಲ ನೋಡಿ, ಅಲ್ಲಿ ಅದನ್ನು ಸ್ವಲ್ಪ ಎತ್ತಿ ಅಂತ ತೋರಿಸಿ ಒಂದ್ಸಲ. ಅದು ಅದರ ಸ್ವಲ್ಪ ಈ ಕಡೆ ಮಾಡಿ, ಆ ಕಡೆದು ಕಾಣ್ತದೆ ಆಗ ಸರ್, ಆ ಕಡೆದು ಕಾಣ್ತದೆ. ಹೀಗೆ ನೀರಿಗೆ ತಾಗ್ತಿದೆ, ಎಲ್ಲ ಬೊಲ್ಲಕ್ಕೆ ಹೋಗ್ತಿದೆ ಅಂತ. ಹೇಗೆ ಇದು ಬೊಳ್ಳಕ್ಕೆ ಹೋಗುದಿಲ್ಲ ಸರ್, ಆದ್ರೆ ಸ್ವಲ್ಪ ಈಗ ಎಂತ ಅಂತ ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ಹಣ್ಣು ಬೇಕುತ್ತಿದ್ರೆ ಸ್ವಲ್ಪ ಒಂದು 5% ಎಲ್ಲ ವೇಸ್ಟ್ ಆಗ್ತದೆ ನಿಮಗೆ. ನಾವು ಅದನ್ನು ದೊಡ್ಡ ಲೆಕ್ಕಕ್ಕೆ ತೆಗೆ ಹೋಗಿಲ್ಲ, ಯಾಕೆ ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ಹಣ್ಣು ಸಿಗ್ತದಲ್ಲ, ಅದ್ರ ಬದಲು ಈಗಲೇ ನಾವು ಕಟ್ ಮಾಡಿ ತೆಗೆದ್ರೆ ಅದು ಕ್ವಾಲಿಟಿ ಹೋಯ್ತು. ಹಾಗೆ ಸ್ವಲ್ಪ ಇದಕ್ಕೆ ಒಂದು ಇದು ಗೂಟ ಕೊಟ್ಟ ಮೇಲೆ ಮಾಡಬಹುದು ಅಲ್ಲ. ಹಾಗೆ ಕರೆಕ್ಟ್. ಈ ಬಾರಿ ಇದನ್ನು ಪ್ರೋನಿಂಗ್ ಮಾಡೋದು ಇದು ಸರಿಯಾಗುತ್ತೆ. ಪ್ರೋನಿಂಗ್ ಮಾಡುವಾಗ ತುಂಬ ಕಟ್ಟಿಂಗ್ ಮಾಡಿ ತೆಗಿಲಿಕ್ಕೆ ಉಂಟು. ಈ ಸಲ ಸ್ವಲ್ಪ ಅಂದರೆ ಒಂದು 40% ವರೆಗೆ ಕಟ್ ಮಾಡಲಿಕ್ಕೆ ಉಂಟು ಇದನ್ನು. ಅಲ್ವಾ, ಇದು ಸ್ವಲ್ಪ ದೊಡ್ಡದಾಗಿದೆ ಗಿಡ. ಸರ್, ಸಾಧಾರಣ ನಮ್ಮ ವೀಕ್ಷಕರಿಗೆ ಇದನ್ನು ನೋಡುವಾಗ ಒಂದು ಆಶೆ ಆಗಿರ್ತದೆ. ಖಂಡಿತವಾಗಿ ಸಿಟಿ ಮಧ್ಯದಲ್ಲಿ ಕಾರಲ್ಲಿ ಓಡಾಡುವಾಗ ಯಾವುದಾದ್ರೂ ಫ್ರೂಟ್ಸ್ ಅಂಗಡಿಯಲ್ಲಿ ಇದು ಕಂಡ್ರೆ, ಯಾರ್ದಾದ್ರೂ ಅಂಗಡಿ ಕಂಡ್ರೂ ಕೂಡ ಈ ವಿಡಿಯೋ ನೋಡಿದವರು ಖಂಡಿತವಾಗಿ ನಿಲ್ಲಿಸ್ತಾರೆ, ಈ ಹಣ್ಣನ್ನು ತಗೊಳ್ಳೋ ಚಾನ್ಸಸ್ ಇರ್ತದೆ. ಅಂಥದ್ರಲ್ಲಿ ಹಾರಾಡುವ ಹಕ್ಕಿಗಳು, ಅದಕ್ಕೆ ಹಣ್ಣುಗಳದ್ದೇ ಬೇಟೆ. ಅಂಥದ್ರಲ್ಲಿ ತುಂಬ ಕಡೆ ನಾನು ನೋಡಿದ್ದೇನೆ, ಆಕಾಶಕ್ಕೆ ಬಲೆ ಹಾಕಿ ಅದಕ್ಕೆ ಕೇಸ್ ಹಾಕಿ ಅದಕ್ಕೆ ಏನೇನೋ ಗಲಾಟೆಗಳಾಗಿರುತ್ತದೆ ನಾನು ನೋಡಿದ್ದೇನೆ. ಇದರಲ್ಲಿ ನೋಡುವಾಗ ಬುಡದಿಂದ ತುದಿವರೆಗೆ ಈ ಮರದಲ್ಲಿ ಸುಮಾರು ಒಂದು 3 ಕ್ವಿಂಟಲ್ವರೆಗೆ ಇರ್ಬೋದು ಅನ್ಸುತ್ತೆ ನನಗೆ ಹಣ್ಣು. ಅಷ್ಟೇ ಹಣ್ಣುಗಳಿರುವ ಸಂದರ್ಭದಲ್ಲಿ ಇದನ್ನು ಹಕ್ಕಿಗಳಿಂದ ಹೇಗೆ ರಕ್ಷಣೆ ಮಾಡ್ತೀರಿ? ಮತ್ತು ಹಕ್ಕಿಗಳು ಹೇಗೆ ಹಿಂಡಾಗಿ ಬರ್ತದೋ, ಯಾವ ಜಾತಿದೆಲ್ಲ ಬರ್ತದೆ? ಹಕ್ಕಿಗಳಲ್ಲಿ ಒಂದು ಚೀಪೆಗಿಳಿ ಅಂತ ಹೇಳ್ತೇವೆ ಸಣ್ಣದು, ಅದು ಮೇಯ್ನ್. ಮತ್ತೆ ಇನ್ನೊಂದು ಗ್ರೀನ್ ಕಲರ್ ಇನ್ನೊಂದು ಬರ್ತದೆ, ಅದು ಸಹ ಹಾಗೆ ಬಂದರೆ ತಿಂತದೆಲ್ಲ. ಹಕ್ಕಿಗಳು ಈಗ ಸ್ಟಾರ್ಟ್ ಆಗಲಿಲ್ಲ, ಹಕ್ಕಿಗಳು ಸ್ಟಾರ್ಟ್ ಆಗ್ತದೆ ಇನ್ನು. ಹಕ್ಕಿಗಳು ಸ್ಟಾರ್ಟ್ ಆದರೆ ಹಕ್ಕಿಗಳ ಕ್ರಮ ಹೇಗೆ ಅಂತ ಹೇಳಿದ್ರೆ ಸರ್, ಇವತ್ತು ಒಂದು ಹಕ್ಕಿ ಬಂದರೆ ನಾಳೆ ಒಂದು 2, 3, 5, ನಾಡಿದ್ದು 10, 20, 30 ಆ ಥರ ಬರ್ತದೆ. ಅಂದರೆ ಗುಂಪಾಗಿ. ಅಂದರೆ ಹಕ್ಕಿಗಳ ಮೋಸ್ಟ್ಲಿ ನಾನು ತಿಳಿದಾಗೆ ಹಕ್ಕಿಗಳ ಕ್ರಮ ಹೇಗೆ ಅಂತ ಹೇಳಿದ್ರೆ ಸರ್, ಎಲ್ಲರನ್ನು ತಿನ್ನಲಿಕ್ಕೆ ಇಲ್ಲಿ ಉಂಟು ಅಂತ ಹೇಳುವಂಥ ದೃಷ್ಟಿಯಿಂದ ಎಲ್ಲ ಇಲ್ಲಿ ಕರ್ಕೊಂಡು ಬರ್ತದೆ.
ನಾವಾದ್ರೆ ಮನುಷ್ಯರು ಎಂತ ಮಾಡ್ತೇವೆ ಹೇಳಿ, ಮನುಷ್ಯರು ಎಂತಾರು ಒಂದು ಸಿಗ್ತಾ ಇದ್ರಲ್ಲಿ ಯಾರ ಹತ್ರ ಹೇಳಲಿಕ್ಕಿಲ್ಲ, ಅದು ನಾವೇ ಗುಟ್ಟಲ್ಲಿ ಹೋಗಿ ತಿಂದು ಬರೋದು, ಒಬ್ಬರೇ ತಿಂದು ಬರೋದು, ಹಾಗೆ ಮಾಡ್ತೇವೆ. ಆದ್ರೆ ಪ್ರಾಣಿಗಳು ಹಕ್ಕಿಗಳು ಹಾಗೆಲ್ಲ, ಬೇಕಾದಷ್ಟು ಎಲ್ಲರನ್ನು ಇಲ್ಲಿಗೆ ಬರ್ತದೆ, ಎಲ್ಲ ಹಕ್ಕಿಗಳು ಇಲ್ಲಿಗೆ ಬರ್ತದೆ, ಕರ್ಕೊಂಡು ಬರ್ತದೆ ಎಲ್ಲ ಹಾಗೆ. ಅದಕ್ಕೆ ನಾವು ಹೆಚ್ಚಾಗಿ ಬಲೆ ಎಲ್ಲ ಹಾಕ್ತಾರೆ ಎಲ್ರು ಸಹ. ನಾನು ಹೆಚ್ಚಾಗಿ ಎಂತ ಸಹ ಹಾಕುದಿಲ್ಲ, ಬಲೆ ಎಲ್ಲ ಹಾಕ್ಲಿಕ್ಕೆ ಹೋಗುದಿಲ್ಲ. ತುಂಬಾ ಉಂಟು ನಮ್ಮದು ಹೇಳಿದ್ರೆ. ಮತ್ತೆ ಮೇಯ್ನ್ ಆಗಿ ಇದೇ ಹಣ್ಣುಗಳನ್ನು ಮಾರುದೇ ಮೇನ್ ಬಿಸ್ನೆಸ್ ಅಲ್ಲ ನಮ್ಮದು. ಆದ ಕಾರಣ ಆದಷ್ಟು ನಮ್ಮ ಇಲ್ಲಿಗೆ ಬರುವವರಿಗೆ ಕೊಟ್ಟು ಕಳಿಸ್ತೇವೆ, ಹಾಗೆಲ್ಲ ಮಾಡ್ತೇವೆ ಇಲ್ಲಿ. ಇಲ್ಲಿ ಈಗ ನೀವು ಗಿಡ ಎಲ್ಲ ತಗೊಳ್ಳಿಕ್ಕೆ ಬಂದವರಿಗೆ ಹೀಗೆ ಕೊಡ್ತೀರಾ? ಇಲ್ಲಿ ಗಿಡ ತಗೊಂಡೋಗಿ ಬಂದವರಿಗೆ ಹೀಗೆ ಕೊಡ್ತೇವೆ ಸರ್. ಬಂದವರಿಗೆ 1 kg ಎಷ್ಟು, 1 kg 1.5 kg 2 kg ಕೊಡ್ತೇವೆ. ಅದು ಅಲ್ಲದೆ ನಮ್ಮದು ಬೇರೆ ಕಡೆಗೆಲ್ಲ ಇದು ಹೋಗ್ತಾ ಇರ್ತದೆ, ಮೈಸೂರು ಬೆಂಗಳೂರಿಗೆಲ್ಲ ಲೈನ್ಗಳು ಹೋಗ್ತಾ ಇರ್ತದೆ. ಲೈನ್ಗಳು ಹೋಗುವಾಗ ಒಂದು 10 ಪ್ಯಾಕೆಟ್ ಮಾಡಿ ಕಳಿಸ್ತೇವೆ. 1 kg 10-20 ಪ್ಯಾಕೆಟ್ ಮಾಡಿ ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ ಅಂತ ನೋಡಿಕೊಂಡು ಹಾಗೆ ಕಳಿಸ್ತೇವೆ. ಹಾಗೆ ನಾನೀಗ ಹೆಚ್ಚಾಗಿ ಈಗ ಹಣ್ಣುಗಳು ಆದ ನಂತರ ಸರ್, ನಮ್ಮಲ್ಲಿ ಎಕ್ಸಸ್ ಹಣ್ಣು ಇದ್ರೆ ನಾನು ಎಲ್ಲಿಯಾರು ಸುತ್ತಾಡ್ತಾ ಇರುವಾಗ ಸಹ ಒಂದು ಕಾರಲ್ಲಿ ಯಾವಾಗಲೂ ಒಂದು 10 ಪ್ಯಾಕೆಟ್ 15 ಪ್ಯಾಕೆಟ್ ಇರ್ತದೆ ಯಾವಾಗಲೂ. ಯಾರು ಸಿಕ್ಕಿದವರಿಗೆಲ್ಲ ಕೊಡ್ತಾ ಹೋಗ್ತೇವೆ. ಹಾಗೆ ಯಾರು ಒಮ್ಮೊಮ್ಮೆ ಪರಿಚಯ ಇಲ್ಲದವರಿಗೂ ಕೊಟ್ಟುಕೊಂಡು ಹೋಗ್ತೇವೆ. ಒಂದು ಖುಷಿಯಾಗಿ ಮಾತಾಡಿ ಹೊಸ ಪರಿಚಯಕ್ಕೂ ಕೊಟ್ಟುಕೊಂಡು ಹೋಗಿ ಇರ್ಲಿ ನೀವು ತಿನ್ನಿ ಅಂತ ಹೇಳಿಕೊಂಡು ದೃಷ್ಟಿಯಲ್ಲಿ. ಹಕ್ಕಿಗಳಿಂದ ದೊಡ್ಡ ಪಾಠವನ್ನು ನೀವು ಕಲ್ತಿದ್ದೀರಿ ಹಾಗೆಂತಿಲ್ಲ ಸರ್. ಸ್ನೇಹಿತರೆ, ಒಂದು ಸುಂದರವಾಗಿರುವಂಥ ರಂಬುಟದ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ನೀವು ಪಡೆದ್ರಿ. ಈಗ ನಿಮಗೆ ತೋರಿಸಿರುವಂಥದ್ದು ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂಥ ಸಪೋಟ. ಬನ್ನಿ ಹೇಗಿದೆ ಅಂತೇಳಿ ಮರದ ಹತ್ರ ಹೋಗಿ ನಿಮಗೆ ತೋರಿಸ್ತೇನೆ. ನೋಡಿ ಸ್ನೇಹಿತರೆ, ರಂಬುಟದ ಮರದ ಬಗ್ಗೆ ನಿಮಗೆ ಹೇಳಿದೆ. ರಂಬುಟದ ಮರದ ಪಕ್ಕದಲ್ಲೇ ಇರುವಂಥದ್ದು ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತಹ ಸಪೋಟ. ನೋಡಿ ಹೇಗಿದೆ, ಇಡೀ ಮರದಲ್ಲಿ ಫುಲ್ಲು ಸಪೋರ್ಟ್ ಆಗಿದೆ. ಮೇಲೆವರೆಗೆ ನೋಡಿ, ಪ್ರತಿ ಗೆಲ್ಲುಗಳಲ್ಲಿ ಸಪೋರ್ಟ್ ಆಗಿದೆ. 1 kg ಸಪೋರ್ಟ್ ಆಗುತ್ತೆ. ಇದು ತುಂಬ ಆಶ್ಚರ್ಯಕರ ಸಂಗತಿ. ಮತ್ತು ಸಪೋಟದ ರೀತಿಯಲ್ಲಿ ನಾರ್ಮಲ್ ನಾವು ಸಣ್ಣ ಸಪೋಟ ಇದೆ ಅದೇ ರೀತಿಯಲ್ಲಿ ಟೇಸ್ಟ್ ಇದೆ. ಮತ್ತು ನಮ್ಮನ್ನು ತೋರಿಸಿ ಸರ್ ಒಂದು ಸಲ. ನೋಡಿ, ನಾವು ನೋಡಿ ಇಲ್ಲಿ ಕೆಳಗಡೆ ಇದ್ದೇವೆ, ಅದರ ಅರ್ಥ ಕ್ಯಾಮರಾಮ್ಯಾನ್ ಮರದ ಮೇಲೆ ಹೋಗಿದ್ದಾರೆ ಅಂತೇಳಿ ಅರ್ಥ. ಅಂದರೆ ಅದನ್ನು ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ. ಸರ್, ಇದೊಂದು ಭಾರಿ ಆಶ್ಚರ್ಯಕರ ಸಂಗತಿ. ಸಾಧಾರಣ ಬೇರೆ ಬೇರೆ ಹೆಸರಲ್ಲಿ ನಾವು ಕರಿತೇವೆ ಒಂದೊಂದನ್ನು, ಹೌದು. ಆದರೆ ಅದು ಹಾಗೆ ಇರುವುದಿಲ್ಲ. ಆದರೆ ಇದು ನೀವು ಸಪೋಟ ಅಂತ ಹೇಳ್ತೀರಿ, ಯಾವ ದೇಶದಿದ್ದು, ಹೇಗೆ ಇದರದೆಲ್ಲ? ಅಣ್ಣ, ಇದನ್ನು ಹೆಚ್ಚಾಗಿ ಮೆಕ್ಸಿಕೋದಲ್ಲೆಲ್ಲ ಇರ್ತದೆ ಇದು. ಅದೇ ಥರ ಈಗ ಇತ್ತೀಚೆಗೆ ವರ್ಷಗಳಲ್ಲಿ ಇಂಡೋನೇಷ್ಯಾದಲ್ಲಿ ಇದನ್ನು ಫುಲ್ ಕೃಷಿಯೇ ಮಾಡ್ತಾರೆ. ನಿಮಗೆ ಇಂಡೋನೇಷ್ಯಾದಲ್ಲಿ ತೋಟಗಳೇ ಉಂಟು, ಅವ್ರ ಹತ್ರ ದೊಡ್ಡ ದೊಡ್ಡ ತೋಟಗಳೆಲ್ಲ ಉಂಟು ಇಂಡೋನೇಷ್ಯಾದಲ್ಲಿ. ಇದರ ಬೆನಿಫಿಟ್ ಎಂತ ಅಂತ ಹೇಳಿದ್ರೆ ಸರ್, ನೀವೀಗ ನೋಡ್ತಾ ಇರ್ಬೋದು ಸರ್, ಅಲ್ಲಿ ನೋಡಿ ಹಣ್ಣುಗಳುಂಟು, ಹೂಗಳುಂಟು, ಸಣ್ಣ ಮಿಡಿಗಳು ಸಹ ಕಾಣ್ತಾ ಉಂಟು, ಎಲ್ಲ ಸಹ ಕಾಣ್ತಾನೆ. ಇದರಲ್ಲಿ ಕಂಟಿನ್ಯೂಸ್ ಒಂದು ಸಲ ಫ್ರೂಟಿಂಗ್ ನಿಮಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಇದರಲ್ಲಿ ಕಂಟಿನ್ಯೂಸ್ ಫ್ರೂಟಿಂಗ್, ವರ್ಷದ 365 ದಿವಸವೂ ಇದರಲ್ಲಿ ಕಾಯಿಗಳು ಇದ್ದೇ ಇರ್ತದೆ ಇದರಲ್ಲಿ. ಈಗ ಮನೆ ಎದುರೆಲ್ಲ ನೆಡ್ಲಿಕ್ಕೆ ಸೂಪರ್. ಅಂದ್ರೆ ನಮಗೆ ಮನೆ ಎದುರು ನೋಡುವಾಗ ಒಂದು ಯಾವಾಗ್ಲೂ ಕಾಯಿಗಳು ಹಣ್ಣುಗಳು ಇದರಲ್ಲಿ ಕಂಡೇ ಕಾಣ್ತದೆ ಯಾವಾಗ್ಲೂ. ಆದ ಕಾರಣ ಬೆಸ್ಟ್ ಅಂತ ಹೇಳ್ಬೋದು. ಅದರಲ್ಲಿ ಇದು ಪ್ಯಾಂಟಿನ್ ವೆರೈಟಿ. ಇದು ನಿಮಗೆ ಸುಮಾರಾಗಿ 1 kg ಇಂದ 1 kg 200 ಗ್ರಾಮ್ಸ್ ವರೆಗೆ ತೂಕ ಬರ್ತದೆ. ಅದರಲ್ಲಿ ಈಗ ಕೆಲವು ಹೊಸ ವೆರೈಟಿಗಳೆಲ್ಲ ಉಂಟು. ಸುಮಾರು 3 kg ಇಂದ 4 kg ವರೆಗೆ ಸಹ ಬರುವಂತ ಸಪೋಟಗಳೆಲ್ಲ ಉಂಟು ಸರ್ ಇದರಲ್ಲಿ. ಒಳ್ಳೆ ಹಣ್ಣು, ತಿನ್ಲಿಕ್ಕೆ ಸಹ ಹಾಗೇನೆ ಫುಲ್ ರೆಡ್ ಫ್ಲೆಶ್ ಆಗಿ ಚೆನ್ನಾಗಿರ್ತದೆ ತಿನ್ಲಿಕ್ಕೆ, ಹೊಟ್ಟೆ ತುಂಬಾ ತಿನ್ಲಿಕ್ಕೆ ಆಗ್ತದೆ. ಏನು ಹೆಸರು ಇದರದ್ದು? ಇದರದ್ದು ಹೆಸರು ಬಂದ್ಬಿಟ್ಟು ಮೇಮೆ ಸಪೋಟ ಅಂತೇಳಿ, MEMEY SOPOTE. ಏನಂದ್ರೆ ಅರ್ಥ? ಮೇಮೆ ಸಪೋಟ ಅಂತೇಳಿ ಹೆಸರು ಇದರದ್ದು. ಆಕ್ಚುಲಿ ಇದು ಸಪೋಟ ಅಂದರೆ ಚಿಕ್ಕುವಿನ ಫ್ಯಾಮಿಲಿಗೆ ಸೇರಿದಲ್ಲ ಇದು. ಆಕ್ಚುಲಿ ಸಪೋಟೇಶಿಯಾ ಫ್ಯಾಮಿಲಿ ಹೀಗೆ ಸೇರಿದಂತ. ಆದ್ರೆ ಅದು ನೋಡುವಾಗ ಬೀಜವು ಕೂಡ ಚಿಕ್ಕನಾಗಿರೋದು, ಎಲ್ಲ ಸಹ ನೋಡುವಾಗ ಚಿಕ್ಕನಾಗೆ ಇರ್ತದೆ, ಒಳಗಡೆ ಕೆಂಪಾಗಿರೋದು ಚಿಕ್ಕನಾಗಿ ಎಲ್ಲ ಸಹ ಉಂಟು. ನಾನು ಈಗ ನಿಮ್ಮ ಹತ್ರ ಇದು ಹಣ್ಣು ನಿನ್ನೆ ಖಾಲಿ ಆಯ್ತು ಅಂತ ಹೇಳಿದ್ರೆ, ಬಂದಿದ್ರು ತೋರಿಸಿದೆ ಅಂತ ಹೇಳಿ, ನಾನು ಕಳೆದ ಬಾರಿ ಇಲ್ಲಿಗೆ ಹೋಗಿದ್ದೆ, ನಮ್ಮ ಸೋನ್ಸ್ ಫಾರ್ಮ್ ಹೋಗಿದ್ದೆ. ಆಗ ಅವರೊಂದು ಕಟ್ ಮಾಡಿ ನಂಗೆ ಕೊಟ್ಟಿದ್ರು ತಿನ್ಲಿಕ್ಕೆ. ಅದು ಸೇಮ್ ಚಿಕ್ಕನಾಗಿದೆ. ಸರ್, ಇದೀಗ ಎಷ್ಟು ದೊಡ್ಡದಾಗುತ್ತೆ ಅಂದ್ರೆ ಎಷ್ಟು ಕೆಜಿ ವರೆಗೆ? ಸುಮಾರು ಇದು 1 kg ಇಂದ 1 kg 200 ಗ್ರಾಮ್ಸ್ ವರೆಗೆ ಆಗ್ತದೆ. ಇದೀಗ ಇನ್ನು ನನ್ನ ಪ್ರಕಾರ ಬೆಳಿಲಿಕ್ಕೆ ಇನ್ನು 1 ವರ್ಷ ಇರಬಹುದು ಇದು. ಅಂದ್ರೆ ಸರ್, ಇದರ ಇದು ಇಲ್ಲಿ ಹೂ ಕಾಣ್ತಾ ಉಂಟು ನಿಮಗೆ, ಹೂಗಳು ಕಾಣ್ತಾ ಉಂಟು. ಹೂವಿಂದ ಹಣ್ಣಾಗ್ಲಿಕ್ಕೆ 1.5 ವರ್ಷ 18 ತಿಂಗಳು ಬೇಕು ನಿಮಗೆ. ಹಾಗಾದ್ರೆ ತುಂಬಾ ಟೈಮ್ ತಗೊಳ್ತದೆ. ಆದ್ರೂ ಸಮಸ್ಯೆ ಇಲ್ಲ ನಿಮಗೆ. ಎಳೆಮಿಡಿಗಳು ಬಲ್ತದ್ದು, ಸಣ್ಣ ಕಾಯಿಗಳು, ಹೂಗಳು ಒಟ್ಟಿಗಿರುವ ಕಾರಣ ನಿಮ್ಗೆ ಪ್ರತಿ ತಿಂಗಳು ಸಣ್ಣ ಸಿಗ್ತಾನೆ ಇರಬಹುದು, ಸಿಗುತ್ತೆ, ಸಮಸ್ಯೆ ಇಲ್ಲ. ಕರೆಕ್ಟ್. ಇದನ್ನೀಗ ನಮ್ಮ ರಂಬುಟನ್ನಾಗೆ ಬೇರೆ ಫ್ರೂಟ್ಸ್ನಾಗೆ ಇದು ಮಾಡ್ಲಿಲ್ವಾ ಯಾರು ಕೂಡ? ದೊಡ್ಡ ಪ್ರಮಾಣದಲ್ಲಿ ಇದನ್ನು ಯಾರು ಕೃಷಿ ಮಾಡ್ಲಿಲ್ವಾ ಸರ್? ಗಿಡಗಳ ರೇಟ್ ಸ್ವಲ್ಪ ಹೈ ಇರುವ ಕಾರಣ ಈಗ ಅಷ್ಟೊಂದು ಕೃಷಿ ಇಲ್ಲಿಗೆ ಸ್ಟಾರ್ಟ್ ಆಗ್ಲಿಲ್ಲ. ಮುಂದಕ್ಕೊಂದಿನಕ್ಕೆ ಶುರು ಆಗಬಹುದು, ಇದು ಸಹ ಒಳ್ಳೆ ಹಣ್ಣೆ ಆಗಬಹುದು, ಇದು ಸಹ ಶುರು ಆಗ್ತದೆ. ನಮ್ಮ ಮಾರ್ಕೆಟ್ಗೆ ಲಗ್ಗೆ ಇಡಬಹುದು. ಹೌದು, ಮಾರ್ಕೆಟಿಗೆ ಸಹ ಹಾಗೇನೆ ಸರ್. ಎಂತ ಆಗ್ತಾ ಹೇಳಿದ್ರೆ, ಎಲ್ರಿಗೆ ತಿಂದ ಹಣ್ಣನ್ನೇ ತಿನ್ಲಿಕ್ಕೆ ಒಂದು ಇಂಟ್ರೆಸ್ಟ್, ಆಪಲ್ ಅನ್ನೇ ತಿನ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್. ರಂಬುಟಾನ್ ಈಗ ಎಲ್ಲ ಕಡೆ ಲಗ್ಗೆ ಇಟ್ಟ ಕಾರಣ ಈಗ ತಿನ್ಲಿಕ್ಕೆ ಇಂಟ್ರೆಸ್ಟ್. ಆದ್ರೆ ಎಷ್ಟೋ ಜನ ಸರ್ ಇಲ್ಲಿಗೆ ಬಂದವರು ರಂಬುಟಾನ್ ಇಷ್ಟರವರೆಗೆ ತಿನ್ನದೇ ಇದ್ದವರು ಸಹ ಇದ್ದಾರೆ. ಇಷ್ಟರವರೆಗೆ ರಂಬುಟಾನ್ ತಿಂದು ನೋಡಿರ್ತಾರೆ, ಅಂದ್ರೆ ಟ್ರೈ ಮಾಡ್ಲಿಕ್ಕೆ ಒಂದು ಮೂಡ್ ಇರುವುದಿಲ್ಲ.
ನಾವು ಸಾಧಾರಣ ಸಾವಯವ ರೀತಿಯಲ್ಲಿ ತರಕಾರಿ ಬೆಳೆಯೋದು ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಹಣ್ಣುಗಳು ಕೂಡ ತರಕಾರಿ ಈಗ ನಮ್ಮ ಹಾಸನ ಕಡೆಯಿಂದ ಈ ಕಡೆಯಿಂದೆಲ್ಲ ಬಂದರೆ ಹಣ್ಣುಗಳು ಕಾಶ್ಮೀರದಿಂದ ಬೇರೆ ಬೇರೆ ದೇಶಗಳಿಂದ ಬರ್ತದೆ. ಬರಬೇಕಾದ್ರೆ ಉಳಿಬೇಕಾದ ಪ್ರಿಸರ್ವೇಟಿವ್ಸ್ ಹಾಕ್ತಾರೆ, ಹಣ್ಣಾಗಬೇಕಾದ ಪ್ರಿಸರ್ವೇಟಿವ್ಸ್ ಹಾಕ್ತಾರೆ. ಈ ರೀತಿ ಬೇರೆ ಬೇರೆ ರೀತಿಯ ಕೆಮಿಕಲ್ಗಳಿಂದನೇ ತುಂಬಿರುವಂಥ ಹಣ್ಣುಗಳು. ನೀವು ಇವತ್ತು ಡಾಕ್ಟ್ರುಗಳು ಹಣ್ಣು ತಿನ್ನಿ ನಿಮಗೆ ಹೆಲ್ತ್ ಒಳ್ಳೆಯದು ಅಂತ ಹೇಳಿದ್ರೆ ಆ ಡಾಕ್ಟ್ರೇನು ರಾಂಗ್ ಹೇಳ್ತಿದೆ ಅಂತ ಅರ್ಥ. ಯಾಕೆ ಅಂತ ಹೇಳಿದ್ರೆ ಹಿಂದೆ ಒಂದು ಮಾತಿತ್ತು, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತೇಳಿ. ಇವತ್ತು ಊಟ ಬಲ್ಲವನಿಗೆ 100% ರೋಗ ಇರುವಂಥದ್ದು, ಸಾವಯವ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತೇಳಿ ಆ ಗಾದೆಯನ್ನು ನಾವು ಚೇಂಜ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಈ ಮರಗಳನ್ನು ಈಗ ನಾನು 2 ಮರಗಳನ್ನು ಯಾವ ತೋರಿಸಿದ್ದು, ಇದೆಲ್ಲೂ ಕೂಡ ವೈಲ್ಡ್ ವೆರೈಟಿ, ಕಾಡಿನ ರೀತಿಯಲ್ಲಿ ಬೆಳೆಯುವಂಥದ್ದು. ಯಾವುದಾದ್ರೂ ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನು ಹಾಕಿದರೂ ಕೂಡ ಅದು ನೇರ ಅದನ್ನು ತೊಗೊಂಡೋಗಿ ಹಣ್ಣುಗಳಿಗೆ ಅದನ್ನು ಹಾಕ್ತದೆ ಅನ್ನುವಂಥದ್ದು ಏನಿಲ್ಲ. ಅದೇ ರೀತಿಯಲ್ಲಿ ಯಾವುದೇ ರೀತಿಯ ಕೆಮಿಕಲ್ಗಳು, ಸ್ಪ್ರೇಯರ್ಗಳು ಇಲ್ಲದೆ ಬೆಳೆಯುವಂಥ ಹಣ್ಣುಗಳು. ಆ ಕಾರಣಕ್ಕೋಸ್ಕರ ನೀವು ಎಕರೆಗಟ್ಟಲೆ ಮಾಡೋದು ಬಿಡಿ, ನಿಮ್ಮ ಅಡಿಕೆ ತೋಟದ ಪಕ್ಕದಲ್ಲಿ, ಮನೆಯ ಪಕ್ಕದಲ್ಲಿ, ಅಂಗಳದ ಪಕ್ಕದಲ್ಲಿ, ಯಾವುದೋ ತೋಡಿನ ಬದಿಯಲ್ಲಿ ಸಣ್ಣ ಸಣ್ಣ ಜಾಗಗಳಿರ್ತದೆ, ಅದರಲ್ಲಿ ಈ ರೀತಿಯ ಹಣ್ಣುಗಳನ್ನು ತೊಗೊಂಡೋಗಿ ನೀವು ನೆಡಬೇಕು. ಇದು ರೈಟ್ ಟೈಮು. ಒಂದು 4 ಗಿಡ ತೊಗೊಂಡೋಗಿ ನೆಟ್ಟರು ಕೂಡ ಅವರಿಗೆ ಒಂದು 10 ವರ್ಷ ಆಗೋ ಅವ್ರ ಮನೆಗೆ ಬೇಕಾದಂಥ ಹಣ್ಣುಗಳು ಅವ್ರ ಮನೆಯಲ್ಲಿ ರೆಡಿ ಆಗುತ್ತೆ ಅಲ್ವ ಸರ್? ಹೌದು. ಇದೆಲ್ಲ ಜನರಿಗೆ ಒಂದಷ್ಟು ಮಾಹಿತಿ ಸಿಗಲಿ ಅಂತ ಹೇಳೋದು, ರಿಯಾಲಿಟಿ ಇರುವಂಥ ಕೆಲವು ತೋಟಗಳನ್ನು ತೋರಿಸಬೇಕು ಅಂತೇಳಿ ನಾನು ಬಂದಿರುವಂಥದ್ದು. ನಿಮ್ಮ ಈ ಬ್ಯುಸಿ ಸಂದರ್ಭದಲ್ಲೂ ಕೂಡ ನಮಗೆ ಅತ್ಯಮೂಲ್ಯವಾಗಿರುವಂಥ ಸಮಯವನ್ನು ಕೊಟ್ಟು ಒಂದು ಅತ್ಯುತ್ತಮವಾಗಿರುವಂಥ ಮಾಹಿತಿಯನ್ನು, ಡೀಟೇಲನ್ನು ಕೊಟ್ಟಿದ್ರಿ. ಅದರ ಜೊತೆ ಮೊನ್ನೆ ನಾನು ಒಂದು ಮಾವಿನಕಾಯಿದು ವೀಡಿಯೋ ಬಿಟ್ಟಿದ್ದೆ, ಅದೊಂದು 55,000 ಜನ ನೋಡಿದರು. ತುಂಬ ಜನರು ಹೇಳಿದರು ನೀವು ಫೋನ್ ಮಾಡಿದಾಗ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರಿ, ಅವರಿಗೆ ಗಿಡಗಳನ್ನು ಕೊಟ್ಟರಿ, ಅದರ ಮಾಹಿತಿಯನ್ನು ಕೂಡ ಕೊಟ್ಟರಿ ಅಂತ, ಕೇವಲ ಗಿಡಗಳು ಮಾತ್ರ ಅಲ್ಲ ಅಂತೇಳಿ. ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳು ಸರ್. ಒಟ್ಟಾರೆಯಾಗಿ ನಮ್ಮ ಚಾನಲನ್ನು ತುಂಬ ವರ್ಷದಿಂದ ನೀವು ನೋಡ್ತಿದ್ದೀರಿ. ಏನನ್ಸುತ್ತೆ ಈ ರೀತಿ ನಮ್ಮೊಂದು ಸಾಹಸಕ್ಕೆ? ಸರ್, ತುಂಬ ಒಳ್ಳೆಯ ವಿಷಯ. ಕೆಲವೊಮ್ಮೆ ಎಂತಾಗ್ತದೆ ಹೇಳಿದರೆ, ಈ ಕೃಷಿಯಲ್ಲಿ ಯಾರ್ಯಾರು ಎಂತೆಂಥ ಮಾಡಿದ್ದಾರೆ ಅಂತೇಳಿ ನಾವು ಹೋಗಿಯೇ ತಿಳ್ಕೊಳ್ಬೇಕಾಗ್ತದೆ. ಅಂಥ ಒಂದು ಕಾಲಘಟ್ಟದಲ್ಲಿ ಈಗ ಎಲ್ಲರ ಮನೆ ಬಾಗಿಲಿಗೆ, ಅಂದರೆ ಈಗಿನ ಕಾಲ ಹೇಗಿದೆ ಅಂತ ಹೇಳಿದರೆ ಎಲ್ಲರ ಮನೆ ಬಾಗಿಲಿಗೆ ಬಂದಷ್ಟು ಖುಷಿ. ಸ್ವಿಗ್ಗಿ, ಝೊಮ್ಯಾಟೋದಲ್ಲೆಲ್ಲ ಮನೆ ಬಾಗಿಲಿಗೆ ಊಟವೇ ಬರ್ತದೆ. ಹಾಗೆ ಇದರಲ್ಲಿ ಸಹ ಹಾಗೆಯೇ ಸರ್, ಅಂದರೆ ಎಲ್ಲರ ಮನೆ ಬಾಗಿಲಿಗೆ ಎಂತೆಂಥ ಕೃಷಿ ಮಾಡಿದ್ದೇವೆ ಅಂತ ಹೇಳುವಂಥ ವಿಷಯ ಎಲ್ರಿಗೂ ಸಿಗ್ತಾ ಇರ್ತದೆ. ಇದರಿಂದ ಎಲ್ರಿಗೆ ಸಹ ತುಂಬ ಪ್ರಯೋಜನ ಆಗ್ತದೆ ಅಂತ ನಾನು ಹೇಳ್ತೇನೆ ಒಂದು ವಿಷಯದಲ್ಲಿ. ಹಾಗೆ ನಮ್ಮ ಒಂದು ಈ ಒಂದು ತೋಟದ ವಿಡಿಯೋ ಮಾಡಲಿಕ್ಕೆ ನೀವು ನಿಮ್ಮ ಬ್ಯುಸಿ ಟೈಮಲ್ಲಿ ನೀವು ಬಂದಿದ್ದೀರಿ. ಬಂದದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ನಾನು.